तमस्तु च ब्रह्मवर्चसं सम्पादयेमहि सह वीर्यं कृषीमहि स्तम्भं निर्भिद्य निर्यन्निखिल जगदगक्षाళनायावतीर्णम् पूर्णं स्वर्णोपमानद्युतिमिह ततमस्तोममस्तारिवर्गम् स्वस्ति श्रीमत्समस्तश्रुतिगदितमहो तन्महो नो विदध्यात् पञ्चास्यं कन्धराया उपरि परिगतं देववृन्दैरमन्दैः उग्रं व्यग्रेन्द्रलोकाभयदमरिदरात्यायुधोदग्रबाहुम् रुद्रं रुद्रेन्द्रमुख्यामरगणविनुतं भद्रविज्ञानमुद्रम् वीरं वीरासनस्थं भवभयहरणं दारणं दारुणानां रूक्षं द्रक्षं महेक्षं च विदुरितमक्षोभणीयं दिदृक्षे ज्वलत्कनकपिञ्जरं कलितभक्तहृत्पञ्जरं चिरं मुदितनिर्जरं श्रुतिमहाटवीकुञ्जरम् भजे भुवनबन्धुरं हृदि निजेन्दिरामन्दिरम् परं दुरगकन्धरं दरधरं नृकण्ठीरवं जगन्निधानपिठरं नृहरेर्जठरं नुमः यन्नादिकुहरोद्भूतस्तनयो हंसवाहनः यदुत्सङ्गा जगदुदयभङ्गाब्धितनया यदुद्गीता गीता विषय विषभीतावनकरी सुधीमुद्रा भद्रा दुरितगणविद्रावणकरी नमस्तस्मै कस्मै चिदमरपुषे सिंहपुषे नरकेसरिणं धिकृतहिरण्यकरिणं च सुकरिणं तोषितबुधजनहरिणं वरिणं दरिणं स्मरामि मन्दरिणम् इममाचार्य गोविन्दे सन्निधाय हरिस्तवम् रचयामास दुःखेम्ना प्राणनारायणौ स्वयम् हरिः ओम्। जयति पराशरसूनु सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधಂ। ನನ್ನ ಅಧ್ಯಾತ್ಮ ಬಂಧುಗಳೇ, ರುದ್ರಾಧ್ಯಾಯದ ಅಥವಾ ಅದನ್ನು ಶತರುದ್ರಿಯ ಅಂತ ಕರೀತಾರೆ, ರುದ್ರ ಪ್ರಶ್ನ ಅಂತ ಕರೀತಾರೆ. ಅದು ಯಜುರ್ವೇದದ 6 ಶಾಖೆಗಳಲ್ಲಿ ಬಂದ ಒಂದು ಮಹಾ ಮಂತ್ರ ಸಮುದಾಯ. ಯಜುರ್ವೇದದ ಈಗ ಅಂದರೆ ಯಜುರ್ವೇದದ ಯಜುರ್ವೇದದಲ್ಲಿ ಇದ್ದ ಎಲ್ಲ ಶಾಖೆಗಳಲ್ಲೂ ಇತ್ತೋ ಏನೋ. ಈಗ ಉಪಲಬ್ಧವಾಗಿರೋದು 6 ಶಾಖೆಗಳ, ಅಂದರೆ ಉಳಿದ ಶಾಖೆಗಳ ಉಪಲಬ್ಧ ಇಲ್ಲ. ತೈತ್ತಿರೀಯದಲ್ಲಿದೆ, ವಾಜಸನೇಯ ಸಂಹಿತೆಯಲ್ಲಿದೆ, ಕಣ್ವ ಸಂಹಿತೆಯಲ್ಲಿದೆ, ಮೈತ್ರಾಯಣೀಯ ಸಂಹಿತೆಯಲ್ಲಿದೆ, ಕಠ ಸಂಹಿತೆಯಲ್ಲಿದೆ, ಕಪಿಷ್ಠಲ ಕಠ ಸಂಹಿತೆಯಲ್ಲಿದೆ. ಈ 6 ಸಂಹಿತೆಗಳಲ್ಲಿಯೂ ಕೂಡ ಈ ರುದ್ರಾಧ್ಯಾಯ ಇದೆ. ಅದನ್ನು ರುದ್ರ ಪ್ರಪಾಠಕ, ರುದ್ರ ಪ್ರಶ್ನ, ರುದ್ರಾಧ್ಯಾಯ, ಶತರುದ್ರಿಯ ಅನ್ನೋ ಬೇರೆ ಬೇರೆ ಹೆಸರುಗಳಿದೆ. ಶತರುದ್ರಿಯ ಅಥವಾ ಶತರುದ್ರೀಯ 2 ರೂಪವೂ ಕೂಡ ಶಾಸ್ತ್ರೀಯವಾದ್ದು. ಅದರಲ್ಲಿ ಅದು ಒಂದು ಬಹಳ ಮುಖ್ಯವಾದಂಥ ಯಜುರ್ವೇದದ ಒಂದು ಭಾಗ. ಅದರಲ್ಲಿ ಬಂದಿರತಕ್ಕ 2 ಮಂತ್ರಗಳು ಇಲ್ಲಿ ಬಂದಿವೆ ಅಂತ ಹೇಳಿದೆ ನಾನು. ನಾರಾಯಣ ಉಪನಿಷತ್ನಲ್ಲಿ ಬಂದಿದೆ. ನಾರಾಯಣ ಉಪನಿಷತ್ತು ಯಜುರ್ವೇದದ್ದೇ,
ಶತರುದ್ರಿಯವೂ ಯಜುರ್ವೇದದ್ದು. ಶತರುದ್ರಿಯ ಯಜುರ್ವೇದದ ಸಂಹಿತಾ ಭಾಗದಲ್ಲೇ ಇದೆ. ಅದರ ಉಪನಿಷತ್ ಭಾಗ ಅದು ನಾರಾಯಣ ಉಪನಿಷತ್ತು. ಅದರಲ್ಲಿ ಅದರ 2 ಮಂತ್ರಗಳು ಬಂದಿವೆ. ಒಂದನ್ನು ನಿನ್ನೆ ನೋಡಿದೆವು ನಾವು. ಮಾನೋ ಮಹಾಂತಮುತ ಮಾನೋ ಅರ್ಭಕಂ. ಆ ಶಬ್ದಗಳ ಸಂಯೋಜನೆ ಅದ್ಭುತ. ಅದು ಮಾನೋ ಮಹಾಂತಮುತ ಮಾನೋ ಅರ್ಭಕಂ, ಮಾನೋ ಮಾನ ಉಕ್ಷಂತಂ ಉತಮಾನ ಉಕ್ಷಿತಂ. ಮಾನಃ ಅನ್ನೋದನ್ನು ಒಂದು ಸರ್ತಿ ಹೇಳಿದರೆ ಸಾಕು, ಅದನ್ನು ಅನುವೃತ್ತಿ ಮಾಡ್ತಾರೆ. ಅದರಿಂದಾಗಿ ಒಂದು ಅನುರಣನ ಬಂದು ಅದಕ್ಕೊಂದು ವಿಚಿತ್ರವಾದಂಥ ಕಿವಿಗೆ ಕೇಳುವಾಗಲೇ ಒಂದು ಅನುರಣನ ಮಾಡತಕ್ಕಂಥ ಶಕ್ತಿ ಆ ಮಂತ್ರಕ್ಕೆ ಬಂತು. ಅದರ ಮುಂದಿನ ಮಂತ್ರ ಅದು ಕೂಡ ಮಾನಸ್ತೋ ಕೇತನ ಏಮಾನ ಆಯುಷಿ ಮಾನೋ ಗೋಷು ಮಾನೋ ಅಶ್ವೇಷು ರೇರಿಷಃ ವೀರಾನ್ ಮಾನಃ ರುದ್ರ ಭಾಮಿತೋ ರುದ್ರ ವಧೀಹಿ ವೀರಾನ್ ಮಾನೋ ಭಾಮಿತೋ ರುದ್ರ ವಧೀಹಿ ರುದ್ರ ಭಾಮಿತೋ ವಧೀಹಿ. ಯಾಕೆ ಹವಿಷ್ಮಂತಂ ನಮಸಾ ವಿಧೇಮತೆ. ಮಾನಸ್ತೋಕೆ ತನಯೇ ಮಾನ ಆಯುಷಿ ಮಾನೋ ಗೋಷು ಮಾನೋ ಅಶ್ವೇಷು ರೇರಿಷಃ. ಮೇಲು ನೋಟಕ್ಕೆ ಮಾತ್ರ, ಅಂದರೆ ಈ ರುದ್ರಾಧ್ಯಾಯದಲ್ಲಿ ಈಜುವವರಿಗೆ ಆಗುವ ಅರ್ಥ ಮೊದಲು ಹೇಳ್ತಾನೆ. ಮೇಲ್ನೋಟಕ್ಕೆ ಅಷ್ಟೇ, ಅದರ ಆಚೆಗೆ ಹೋಗುವುದೇ ಇಲ್ಲ ಅವರು. ಮಾನಸ್ತೋಕೆ, ತೋಕ ಮತ್ತು ತನಯ ಅನ್ನೋದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ. ತೋಕ ಅಂದರೂ ಮಗು ಅಂತ ಅರ್ಥ. ಆದರೆ ತನಯ ಅಂದರೆ ಗಂಡು ಮಗು, ತೋಕ ಅಂದರೆ ಹೆಣ್ಣು ಆಗಬಹುದು ಗಂಡು ಆಗಬಹುದು. ಇದು ಒಂದು ವಿಶೇಷ. ತೋಕ ಅಂದರೆ ಹೆಣ್ಣು ಮಗು ಆಗಬಹುದು ಗಂಡು ಆಗಬಹುದು. ಮತ್ತು ತೋಕ ಅಂದರೆ ಪುಟ್ಟ ಮಗು ಅಷ್ಟೇ, ಅದು ಮೊಮ್ಮಗುವ ಆಗಬಹುದು. ತನಯ ಅಂದರೆ ಮೊಮ್ಮಗು ಆಗೋಲ್ಲ. ಸಂತತಿ, ನಮ್ಮ ಸಂತತಿಯ ಚಿಕ್ಕ ಮಕ್ಕಳು ಎಲ್ಲರೂ ತೋಕ ಆಗಬಹುದು. ಇದು ಈಜುವವರ ಅರ್ಥ ಮೊದಲು ಹೇಳ್ತೇನೆ. ಈಜಲಿಕ್ಕೆ ಬಾರದವರು ಮತ್ತು ಮುಳುಗಿದರೆ ಗಂಡ ಅಂತಾರಲ್ಲ, ಈಜಲಿಕ್ಕೆ ಬಂದವರು ಮತ್ತೆ ಮುಳುಗಬಹುದು. ಮೊದಲು ಮಾನಸ್ತೋಕೆ, ನಮ್ಮ ಮನೆಯ ಮಕ್ಕಳಲ್ಲಿ ವಿಶೇಷವಾಗಿ ತನಯೇ, ನಮ್ಮ ಮನೆಯ ಗಂಡು ಹುಡುಗನಲ್ಲಿ. ನಾನು ಒಂದು ಮಾತು ಪ್ರಾರಂಭದಿಂದ ಹೇಳ್ತಾ ಇದ್ದೇನೆ, ಏಕವಚನ ಬಂದರೆ ಅದು ಮಗ ಅಂತ ಅರ್ಥ. ಪ್ರಜಾಂ ಇಲ್ಲಿಯೂ ಹಾಗೆ ತನಯೇ ಅಂತ ಹೇಳ್ತಾರೆ. ತನಯೇಶು ಮಕ್ಕಳಲ್ಲಿ ಅಂತ ಹೇಳುವುದಿಲ್ಲ, ಅಲ್ಲಿ ಪ್ರಜಾಂ ಏಕವಚನ ಬಂದಿದೆ. ಇದನ್ನು ಗಮನಿಸಿ, ಎಲ್ಲಿಯೂ ಸಂತಾನದ ವಿಷಯ ಹೇಳುವುದಿದ್ದರೆ ಬಹುವಚನ ಹೇಳಬೇಕು. ಇದು ಬುದ್ಧಿಪೂರ್ವಕವಾಗಿ ಏಕವಚನವನ್ನು ಹೇಳುತ್ತೆ. ಮಾನಸ್ತೋಕೆ ತನಯೇ, ನಮ್ಮ ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳಲ್ಲಿ ಅಥವಾ ನನ್ನ ಗಂಡು ಮಗನಲ್ಲಿ, ಇದು ಈಜುವ ಅರ್ಥ. ಮಾನ ಆಯುಷಿ, ನನ್ನ ಆಯುಸ್ಸಿನಲ್ಲಿ, ಆಯುಸ್ಸಿನಲ್ಲಿಂದ ಆಯುಸ್ಸಿನ ವಿಷಯದಲ್ಲಿ. ಮತ್ತು ಬರೇ ಅಷ್ಟೇ ಅಲ್ಲ, ಮನೆ ಹೆಂಡತಿ ಮಕ್ಕಳು ಅಷ್ಟೇ ಅಲ್ಲ, ಮಾನೋ ಗೋಷು, ನಮ್ಮ ಹೊಟ್ಟೆಯಲ್ಲಿರ್ತಕ್ಕ ಗೋವುಗಳ ಸುದ್ದಿಗೂ ಬರಬೇಡ. ಮಾನೋ ಅಶ್ವೇಷು ರೇರೀಷ, ನಮ್ಮ ಕುದುರೆಗಳಿಗೂ ಸುದ್ದಿ ಏನು ತೊಂದರೆ ಮಾಡಬೇಡ ಅಂತ ಶುದ್ಧ ಲೌಕಿಕವಾದ ಅರ್ಥ. ಇಷ್ಟರಲ್ಲೇ ರುದ್ರಾಧ್ಯಾಯ ಮುಗಿಸೋರು ಹೆಚ್ಚು ಜನ. ನನ್ನ ಮಕ್ಕಳಿಗೇನು ತೊಂದರೆ ಮಾಡಬೇಡ, ನನಗೆ ಆಯುಸ್ಸು ಕೊಡು, ನನ್ನ ಮಕ್ಕಳಿಗೆ ಆಯುಸ್ಸು ಕೊಡು, ಮೊಮ್ಮಕ್ಕಳಿಗೆ ಆಯುಸ್ಸು ಕೊಡು, ನಮ್ಮ ಹಟ್ಟಿಯಲ್ಲಿ ತುಂಬ ದನಗಳಿರಲಿ, ದಿನ ಮೊಸರು ಬೆಣ್ಣೆ ತಿನ್ನುವ ಯೋಗ ಬರಲಿ, ಆಮೇಲೆ ಪ್ರಯಾಣಕ್ಕೆ ಕುದುರೆ ಗಾಡಿ ಆರಾಮಾಗಿರಲಿ. ಇಷ್ಟೇ, ಇದರ ಆಚೆಗೆ ಹೋಗುವುದೇ ಇಲ್ಲ ಬಹಳ ಜನ. ಇದೇ ವೇದಾರ್ಥ ಅಂತ ತಿಳ್ಕೊಂಡು ಆನಂದಪಟ್ಟು ಕೆನ್ನೆ ಆಹಾ ಓಹೋ ಅಂತಾರೆ. ಇದು ಏನನ್ನು ಹೇಳುತ್ತೆ? ಏಕೆಂದರೆ ವೇದಕ್ಕೆ ಕಪಾಲಿ ಶಾಸ್ತ್ರಿಗಳು ಋಗ್ವೇದಕ್ಕೆ ಭಾಷ್ಯ ಬರೆದಿದ್ದಾರೆ. ಅವರು ಬಹಳ ಭಾಷ್ಯಕ್ಕಿಂತ ಹೆಚ್ಚು, ಭಾಷ್ಯ ಆದರೂ ಅದ್ಭುತ ಅಂತ ಹೇಳಾರೆ ನಾನು. ಅದಕ್ಕೊಂದು ವಿಸ್ತಾರವಾದ ಮುನುಡಿ ಬರೆದಿದ್ದಾರೆ ಅವರು. ಮುನುಡಿ ಬರೆದಾಗ ಅವರ ಮುನುಡಿಯಲ್ಲಿ ಒಂದು ಮಾತು ಹೇಳ್ತಾರೆ, ವೇದಕ್ಕೆ ಅದರ ಅಂತರಂಗದ ಸ್ಪಿರಿಚುವಲ್ ಮೀನಿಂಗನ್ನು ಮಾಡದೆ ಬರೇ ಭೌತಿಕ ಅರ್ಥವನ್ನು ಮಾಡಿ ಕೆಡಿಸಿಬಿಟ್ರು ವೇದವನ್ನು ಅಂತ ಬಹಳ ನೊಂದು ಹೇಳ್ತಾರೆ. ಆ ಪ್ರತಿಯೊಂದು ಮಾತಿಗೆ ಒಂದು ಒಳನೋಟ ಇದೆ, ಪುರಾಣಗಳಲ್ಲೇ ಇದೆ, ವೇದಗಳಲ್ಲಿದೆ. ನೀವು ಮೇಲ್ನೋಟದ ಅರ್ಥ ತೊಗೊಂಡು ಬಿಟ್ಟರೆ ಅದು ಎಲ್ಲೋ ಏನೋ ಅರ್ಥ ಆಗಿಬಿಡುತ್ತೆ. ಪುರಾಣಗಳಲ್ಲೂ ಇಂಥ ತುಂಬ ಕಥೆಗಳು ಬರ್ತವೆ. ಆ ಕಥೆಗಳನ್ನು ನೀವು ಅದರ ಸಂಕೇತವನ್ನು ತೆಗೆದುಕೊಳ್ಳದೆ ಅದು ಒಂದು ಕಥೆ, ನಡೆದ ಕಥೆ ಅಂತ ಇಟ್ಟುಕೊಂಡ್ರೆ ತುಂಬ ಗೊಂದಲ ಆಗತ್ತೆ. ಬಹಳ ಜನಕ್ಕೆ ಈ ಅಂತರ ಗೊತ್ತಿಲ್ಲದೆ ಪುರಾಣಗಳಲ್ಲಿ ಅದು ನೀತಿ ಕಥೆಗಳು ಅಂತ ಇಟ್ಕೊಳ್ಳಿ. ನೀತಿ ಕಥೆಗಳಲ್ಲಿ ಸಂದೇಶ ಮುಖ್ಯ, ಕಥೆ ಮುಖ್ಯ ಅಲ್ಲ. ಆ ಕಥೆ ನಮಗೆ ಯಾವ ಸಂದೇಶವನ್ನು ಕೊಡುತ್ತೆ
ಅದನ್ನು ಮಾತ್ರ ಗ್ರಹಿಸಬೇಕು ಹೊರತು ಕಥೆಯನ್ನು ಇತಿಹಾಸ ಅಂತ ಗ್ರಹಿಸಬಾರದು. ಇಂಥ ತುಂಬ ಸಂಗತಿಗಳು ಪುರಾಣದಲ್ಲಿ ಬರ್ತವೆ. ಮತ್ತು ಕೆಲವನ್ನು ಅದೇ ಏನು ರಹಸ್ಯದ ನಿಗೂಢ ಭಾಷೆಯಲ್ಲಿ ಆ ಗೂಢವಾದ ಅರ್ಥ ಇಟ್ಟುಕೊಂಡು ಮೇಲುನೋಟಕ್ಕೆ ಬೇರೆ ಅರ್ಥ ಕಾಣುವಂತೆ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಮೇಲುನೋಟಕ್ಕೆ ಕಾಣುವ ಅರ್ಥಕ್ಕಿಂತ ಆಳವಾದ ಒಳಗಿನ ಅರ್ಥ ಅಂದರೆ ದಟ್ ಈಸ್ ಸ್ಪಿರಿಚುವಲ್ ಮೀನಿಂಗ್. ಇದು ಅಧ್ಯಾತ್ಮದ ಒಂದು ಮಾತು. ಎಲ್ಲ ಪುರಾಣಗಳು, ಮಹಾಭಾರತ, ಉಪನಿಷತ್ತುಗಳು ಏವಂ ಅಧ್ಯಾತ್ಮನಿಷ್ಠಂ ಹಿ ಸರ್ವಂ. ಹಿಂದಿನವರು ಹೇಳಿದರು ಬರೇ ಲೌಕಿಕವಾದ ಅರ್ಥ ಮಾತ್ರ ಅಲ್ಲ, ಪ್ರತಿಯೊಂದಕ್ಕೂ ಅಧ್ಯಾತ್ಮದ ಅರ್ಥ ಇದೆ. ಅಧ್ಯಾತ್ಮದ ಅರ್ಥ ಇಲ್ಲದ ಒಂದು ಮಾತು ಪುರಾಣದಲ್ಲಿಲ್ಲ, ಭಾರತದಲ್ಲಿಲ್ಲ, ವೇದೋಪನಿಷತ್ತುಗಳಲ್ಲಿ ಖಂಡಿತ ಇಲ್ಲ. ಆದ್ದರಿಂದ ಎಲ್ಲಿ ನಮಗೆ ಅಲ್ಲಿ ಲೌಕಿಕವಾದ ಮಾತು ಬಂತು, ಅದು ಲೌಕಿಕದಿಂದ ಅದರ ಆಚೆಗೆ ಅದರ ಒಳಗಿನ ಅರ್ಥಕ್ಕೆ ನಾವು ಹೋಗುವ ಪ್ರಯತ್ನ ಮಾಡದೇ ಇದ್ದರೆ ನಮ್ಮ ಮುಂದೆ ವೇದಪುರುಷ ತೆರೆದುಕೊಳ್ಳುವುದಿಲ್ಲ. ಆದರೆ ಮೇಲುನೋಟಕ್ಕೆ ಈ ಅರ್ಥ ಯಾಕೆ ಹೇಳ್ತಾರೆ ಅಂತ ಅದೊಂದು ಸಂಗತಿ. ಅವರು ಹೇಳ್ತಾರೆ ರೋಚರಾರ್ಥಂ ಫಲಶ್ರುತಿ ಅಂತ. ಇವಾಗ ವೇದವನ್ನು 8 ವರ್ಷದ ಮಕ್ಕಳಿಗೆ ನಾವು ಹಿಂದೆ ಹೇಳಿಕೊಡ್ತಿದ್ದರು. ಉಪನಯನ ಆದ ತಕ್ಷಣ ಗುರುಕುಲಕ್ಕೆ ಹೋಗೋದು. ಹೈಯೆಸ್ಟ್ ಫಿಲಾಸಫಿಯನ್ನು ಆವಾಗ ಶುರು ಮಾಡಿಬಿಟ್ರೆ ಅವನ ತಲೆ ಒಳಗೆ ಹೋಗೋಲ್ಲ. ಅದಕ್ಕೆ ಲೌಕಿಕದ ಮೂಲಕ ಅವನನ್ನು ಆಳಕ್ಕೆ ಕಳಿಸುವುದು. ಮೊದಲು ಲೌಕಿಕ ಅರ್ಥವನ್ನು ತಿಳ್ಕೊಳ್ತಾನೆ, ಮುಂದೆ ಅಷ್ಟೇ ಅಲ್ಲಪ್ಪ ಅದು ಇನ್ನೂ ಆಳಕ್ಕಿದೆ ಅಂತ ಬೇರೆ ಬೇರೆ ಮಜಲಿನಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾ ಕೊನೆಯ ಹಂತದಲ್ಲಿ ಅವನು ವೇದದ ನಿಜವಾದ ಅರ್ಥಕ್ಕೆ ಬರ್ತಾನೆ. ಹಾಗಾಗಿ ಇದು ಒಂದು ಮೇಲುನೋಟದ ಅದೇ ಈಜುವ ಅರ್ಥ. ಅದು ಹೇಳಿದ್ರೆ ನಮ್ಮ ದನಗಳನ್ನು ಚೆನ್ನಾಗಿಟ್ಟಿರು, ನಮ್ಮ ಕುದುರೆಗಳನ್ನು ಚೆನ್ನಾಗಿಟ್ಟಿರು. ಈಗ ನಮಗೆ ಈ ಮಂತ್ರವೇ ಅಗತ್ಯ ಇಲ್ಲ, ಯಾಕೆ ನಮ್ಮ ಹಟ್ಟಿಯಲ್ಲಿ ದನಗಳಿಲ್ಲ, ನಮ್ಮ ಹತ್ರ ಕುದುರೆ ಸಾರೋಟು ಇಲ್ಲ. ಈ ಮಂತ್ರ ಯಾಕೆ ಬೇಕು? ಅದು ಕುದುರೆ ಸಾರೋಟು ಇದ್ದಾಗ ಮನೆಯಲ್ಲಿ ದನ ಸಾಕುವಾಗ ಈ ಮಂತ್ರ ಬೇಕು. ಈಗ ಯಾಕೆ ಬೇಕು ಅಂದರೆ ವೇದಕ್ಕೆ ಸಾರ್ವಕಾಲಿಕತೆಯನ್ನೇ ನಾವು ಕಳ್ಕೊಳ್ತಾ ಇದ್ದೀವಿ. ಅದು ನಾವು ಆ ಅರ್ಥ ಹೇಳಿದರೆ ಅದು ಸಾರ್ವಕಾಲಿಕ ಅರ್ಥ ಆಗೋದಿಲ್ಲ. ವೇದ ಈಗ ಒಂದು ಸಂಗತಿ, ನಮ್ಮಲ್ಲಿ ಸ್ಮೃತಿಗಳಿವೆ, ಮನುಸ್ಮೃತಿ, ಪರಾಶರ ಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಪುರಾಣಗಳಿವೆ, ಆಮೇಲೆ ವೇದಗಳಿವೆ. ಇದಕ್ಕೆ ವ್ಯತ್ಯಾಸ ಇದೆ. ಸ್ಮೃತಿಗಳು ಧರ್ಮಶಾಸ್ತ್ರ ಅಂತ ಹೇಳ್ತೇವಲ್ಲ, ಅವು ಆಯಾ ಕಾಲದ ಕಾನ್ಸ್ಟಿಟ್ಯೂಷನ್ಸ್. ಆಯಾ ಕಾಲದ ಕ್ಷತ್ರಿಯರು ಆ ಕಾಲದ ಜ್ಞಾನಿಗಳ ಕೈಯಲ್ಲಿ ಬರೆಸಿರತಕ್ಕಂಥ ದೆನ್ ಕಾನ್ಸ್ಟಿಟ್ಯೂಷನ್ಸ್ ಸ್ಮೃತೀಸ್ ಅಂದರೆ. ಆದ್ದರಿಂದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಡ್. ಹಾಗೆ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದನ್ನು ಇವತ್ತು ಕಾಲಕ್ಕೆ ಒಪ್ಪುವುದಿಲ್ಲ, ಆದರೆ ಅದನ್ನು ಬದಲಿಸಬಹುದು. ಧರ್ಮಶಾಸ್ತ್ರ ಸಾರ್ವಕಾಲಿಕ ಸತ್ಯ ಅಲ್ಲ, ಅದು ಆಯಾ ಕಾಲಕ್ಕೆ. ಅದನ್ನು ಧರ್ಮಶಾಸ್ತ್ರಕಾರರೇ ಹೇಳ್ತಾರೆ. ಮನುಸ್ಮೃತಿಯಲ್ಲಿ ಹೀಗೆ ಹೇಳಿದ್ದಾರೆ, ಅದು ಯುಗಾಂತರ ವಿಷಯ, ಈಗ ಅದು ಬೇಡ. ಕೆಲವು ಸ್ಮೃತಿಯಲ್ಲಿ ಹೇಳಿದ್ದಾರೆ ಅದು ಇವತ್ತು ಆಚರಣೆಯಲ್ಲಿಲ್ಲ, ಬೇಡ. ಉದಾಹರಣೆಗೆ ನಿಯೋಗ ಪದ್ಧತಿ ದ್ವಾಪರ ಯುಗದಲ್ಲಿ ಆಚರಣೆಯಲ್ಲಿತ್ತು, ಇವತ್ತು ಅದು ಅಧರ್ಮ, ಅದರ ಧರ್ಮಶಾಸ್ತ್ರ ಉಕ್ತವಾದದ್ದು. ಹಾಗಾಗಿ ಧರ್ಮಶಾಸ್ತ್ರ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನ್ಸ್ ಇದ್ದ ಹಾಗೆ. ಅದು ಈ ಕಾಲಕ್ಕೆ ಒಪ್ಪುವುದಿಲ್ಲ ಅಥವಾ ಈ ಕಾಲಕ್ಕೆ ತೊಂದರೆ ಆಯಿತು ಅಂದರೆ ಅದನ್ನು ಬದಲಿಸಬಹುದು. ಅದರ ನಂತರ ಪುರಾಣಗಳು ಅಂತಂದರೆ ಅಥವಾ ಈ ಧರ್ಮಶಾಸ್ತ್ರಗಳು ಅಂತಂದರೆ ಅದು ಕಾನ್ಸ್ಟಿಟ್ಯೂಷನ್ಸ್ ಅಂದರೆ ಮನೆ ಇದ್ದ ಹಾಗೆ. ನಮಗೆ ಒಂದು ಶೆಲ್ಟರ್, ಧರ್ಮಶಾಸ್ತ್ರಗಳು ನಮಗೊಂದು ಮನೆ ಇದ್ದ ಹಾಗೆ. ಆದರೆ ಮನೆ ಹಳತಾದರೆ ಅದನ್ನು ಕೆಡವಿ ಬೇರೆ ಮನೆ ಕಟ್ಟಲೇಬೇಕು. ಇಲ್ಲದಿದ್ದರೆ ನಾವು ಯಾವುದನ್ನು ರಕ್ಷಣೆಗೆ ಅಂತ ಮನೆ ಅಂತ ಇಟ್ಟುಕೊಳ್ಳೋದೇ ತಲೆ ಮೇಲೆ ಬೀಳುತ್ತೆ. ಹಾಗೆ ಮನೆ ಹೇಗೆ ಹಳತಾದಾಗ ಬದಲಾಯಿಸಬೇಕೋ ಅದನ್ನು ಒಂದೋ ರೆನೋವೇಟ್ ಮಾಡಬೇಕು, ಒಂದೋ ಕೆಡವಿ ಹೊಸ್ತು ಕಟ್ಟಬೇಕು. ಹಾಗೆ ಧರ್ಮಶಾಸ್ತ್ರಗಳು ಅದು ಕಾಲಬಾಧಿತವಾದಾಗ ರಿನೋವೇಷನ್ ಆಗ್ತಾ ಇರಬೇಕು. ಪುರಾಣಗಳು ನಮ್ಮ ಶರೀರ ಇದ್ದ ಹಾಗೆ, ಅದು ಮಧ್ಯದಲ್ಲಿ ಹೋದರೆ ಮತ್ತೆ ರಿಪೇರಿ ಬೇರೆ ಕೆಡವಿ. ಆದರೆ ಅದಕ್ಕೊಂದು ಕಾಲ ಉಂಟು. ಈ ಬದುಕಿನ ಮುಗಿದ ಮೇಲೆ ಮತ್ತೆ ಬೇರೊಂದು, ಹಾಗೆ ಒಂದು ಕಲ್ಪ ಮುಗಿದ ಮೇಲೆ ಕಲ್ಪೆ ಅನ್ನೋದು ಪುರಾಣ ಬೇರೆ ಆಗುತ್ತೆ. ಆದರೆ ಮಧ್ಯದ ಧರ್ಮಶಾಸ್ತ್ರಗಳು ಹಾಗೆ ಅದು ರಿಪೇರಿ ಮಾಡಿ ಕೆಡವಿ ಬೇರೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದು ಶರೀರ ಧರ್ಮ ಇದ್ದ ಹಾಗೆ. ವೇದಗಳು ನಮ್ಮ ಸ್ವರೂಪ ಇದ್ದ ಹಾಗೆ, ಅದು ಎಂದೆಂದೂ ಬದಲಾಗುವುದಿಲ್ಲ. ಶರೀರ ಆದರೆ ಜನ್ಮಕ್ಕೆ ಬದಲಾಗತ್ತೆ. ಸ್ವರೂಪದ ಸ್ವಭಾವ ಅಂತುಂಟಲ್ಲ, ಅದು ಅನಾದಿ ನಿತ್ಯವಾದದ್ದು. ಅದನ್ನು
ಅದು ಆ ಕಾಲಕ್ಕೆ ಈ ಕಾಲಕ್ಕೆ ಅಂತ ಸೀಮಿತವಾಗಿರುವಂಥದ್ದಲ್ಲ, ಅಥವಾ ಆ ದೇಶಕ್ಕೆ ಈ ದೇಶಕ್ಕೆ ಅಲ್ಲ, ಆ ಜಾತಿಗೆ ಈ ಜಾತಿಗೆ ಅಲ್ಲ, ಸಮಸ್ತ ಮನುಕುಲಕ್ಕೆ ಸರ್ವಕಾಲದಲ್ಲಿಯೂ ಅನ್ವಯವಾಗುವಂಥ ಧರ್ಮಗಳನ್ನು ವೇದ ಹೇಳುತ್ತೆ. ಅದು ಸನಾತನ ಅಂತ ಅದಕ್ಕೆ ಹೇಳೋದು. ಸನಾತನ ಅಂದರೆ ಅದರ ಅರ್ಥ, ಸನ ಅಂದರೆ ಸದಾ ಅಂತ ಅರ್ಥ. ಸನಾತನ ಅಂದರೆ ಎಲ್ಲ ಕಾಲಕ್ಕೂ ಅನ್ವಯವಾಗುವಂಥದ್ದು, ಒಂದು ಕಾಲಕ್ಕೆ, ಒಂದು ದೇಶಕ್ಕೆ, ಒಂದು ಜನಾಂಗಕ್ಕೆ ಅನ್ವಯವಾಗುವ ಧರ್ಮ ಅಲ್ಲ. ಅದು ನಮ್ಮವರು ಅದನ್ನು ಭಾರತೀಯ ಧರ್ಮ ಅಂತ ಹೇಳಲಿಲ್ಲ, ವೈಷ್ಣವ ಧರ್ಮ ಅಂತ ಹೇಳಲಿಲ್ಲ, ಶೈವ ಧರ್ಮ ಅಂತ ಹೇಳಲಿಲ್ಲ, ಅದನ್ನು ಸನಾತನ ಧರ್ಮ ಅಂತ ಕರೆದು. ಸನಾತನ ಧರ್ಮ ಅಂದರೆ ಎಲ್ಲ ಕಾಲದಲ್ಲೂ ಮನುಷ್ಯರು ಆಚರಿಸಬೇಕಾದ ಮಾನವ ಧರ್ಮ. ಹಾಗಾಗಿ ವೇದಕ್ಕೆ ಒಂದು ಸನಾತನವಾದ ಅರ್ಥ ಬೇಕು. ಅದರಲ್ಲಿ ಇವತ್ತಿಗೆ ಕಾಲಬಾಧಿತ ಅಂತ ಬಿಟ್ಟು ಬಿಡುವ ಹಾಗಿಲ್ಲ. ಅದು ಏನು, ಅದು ಸ್ಪಿರಿಚುವಲ್ ಮೀನಿಂಗ್ ಅಂತ ಹೇಳಿ ಅದನ್ನು ವೇದಕ್ಕೆ ಅದಕ್ಕೆ ಎಲ್ಲ ಕಾಲಕ್ಕೂ ಅನ್ವಯವಾಗುವಂಥ ಒಂದು ಅಧ್ಯಾತ್ಮದ ಅರ್ಥ ಬೇಕು. ಅಲ್ಲಿ ಕುದುರೆ ಎಲ್ಲ, ಗೋವಲ್ಲ. ಅದು ನಿಮ್ಮ ಮನೆಯಲ್ಲಿ ಗೋವು ಇಳಿದಿದ್ರು ನಡೆಯುತ್ತೆ, ಕುದುರೆ ಇಳಿದಿದ್ರು ನಡೀತದೆ. ಆ ಮಂತ್ರ ನಮಗೆ ಆವಾಗಲೂ ರಿಲೆವೆಂಟ್ ಆಗಬೇಕು. ಸಾರ್ವಕಾಲಿಕ ಸತ್ಯವನ್ನು ಹೇಳುವ ಮಂತ್ರಗಳು ಇವು. ಆವಾಗ ತೋಕ, ತನಯ, ಆಯುಸ್ಸು, ಗೋವು ಮತ್ತು ಅಶ್ವಗಳು ಇವು ನಮ್ಮ ಅಧ್ಯಾತ್ಮ ಜೀವನದ ಬೇರೆ ಬೇರೆ ಸ್ಥಿತಿಗಳು. ಮೊದಲು ಗೋವು ಮತ್ತು ಅಶ್ವ ಅಂದರೆ ಏನು? ಗೋವು ಅಂತಂದರೆ ವೇದದಿಂದ ನಾವು ಅರಿತುಕೊಳ್ಳತಕ್ಕಂಥ ಜ್ಞಾನ. ಯಾಕೆಂದರೆ ಅದೇ ಯಜಮಾನಸ್ಯ ಪಶೂನ್ ಪಾಹಿ. ಪಶು ಅಂದರೆ, ಗೋವು ಅಂದರೆ ವೈದಿಕ ಜ್ಞಾನ, ವೇದಗಳಿಂದ ನಾವು ಪಡೆಯತಕ್ಕಂಥ ಅನುಭೂತಿ, ಅದು ಗೋವು. ಅಥವಾ ವೇದವೂ ಆಗಬಹುದು, ವೇದಗಳು ಆಗಬಹುದು, ವೇದಗಳಿಂದ ನಾವು ಪಡೆದಿರತಕ್ಕಂಥ ಅಧ್ಯಾತ್ಮದ ಅರ್ಥವೂ ಆಗಬಹುದು. ವೇದದ ಅಧ್ಯಾತ್ಮದ ಅರ್ಥ ಆಗಬೇಕಾಗಿದ್ದರೆ ನಮ್ಮಲ್ಲಿ ಒಂದು ಅಂತರಂಗದ ಸ್ಫುರಣ ಇರಬೇಕು, ಇಂಟ್ಯೂಷನ್. ಅದು ಅಶ್ವ. ಯಾಕೆಂದರೆ ಅಶ್ವ ಶಬ್ದ ಏನನ್ನು ಹೇಳುತ್ತೆ ಅಂದರೆ ಆಶುವಾನಾದ್ ಗತೇ ಅಶ್ವ ಅಂದರೆ ಅದರ ರಹಸ್ಯ ಅರ್ಥವನ್ನು ತತ್ಕ್ಷಣ ಗ್ರಹಿಸುವ ಪ್ರತಿಭೆ, ದಟ್ ಈಸ್ ಕಾಲ್ಡ್ ಅಶ್ವ. ಅದು ಆ ಶಬ್ದವನ್ನು, ಮಂತ್ರಗಳನ್ನು ನೋಡಿದಾಗ ಅದರ ಒಳಗಿನ ಅರ್ಥ ತತ್ಕ್ಷಣ ಹೊಳಿಬೇಕಲ್ಲ. ಅದಕ್ಕೆ ನೋಡಿ, ವೇದ ಮಂತ್ರದ ಆವಿಷ್ಕಾರ ಮಾಡುವ ರೂಪ ಹಯಗ್ರೀವ ರೂಪ. ಹಯಗ್ರೀವ ರೂಪದಿಂದ ವೇದದ ಆವಿಷ್ಕಾರ. ಯಾಕೆಂದರೆ ಹಯ ಅಂತಂದರೆ ಅಥವಾ ಅಶ್ವ ಅಂತಂದರೆ ಅದು ನೋಡಿ, ಪಾಶ್ಚಾತ್ಯರಿಗೆ ಹಾರ್ಸ್ ಪವರ್ ಅಂದರೆ ದೇಹಶಕ್ತಿ, ನಮ್ಮ ವೈದಿಕರಿಗೆ ಅಶ್ವಶಕ್ತಿ ಅಂತಂದರೆ ಅದು ಬುದ್ಧಿಶಕ್ತಿ. ಹಾರ್ಸ್ ಪವರ್, ನಮ್ಮ ಹಾರ್ಸ್ ಪವರ್ ಎಷ್ಟು ಅಂತ ಕೇಳಿದರೆ ನಿಮ್ಮ ತಲೆಯಲ್ಲಿ ಎಷ್ಟು ವಿಷಯ ತುಂಬುತ್ತೆ ಅಂತ, ದೇಹ ಎಷ್ಟು ಗಟ್ಟಿದೆ ಅಂತ ಅಲ್ಲ. ಅಂದ ಆ ನಮ್ಮ ಬೌದ್ಧಿಕವಾಗಿ ರಹಸ್ಯಾರ್ಥವನ್ನು ಗ್ರಹಿಸುವ ಶಕ್ತಿಗೆ ಅಶ್ವ ಅಂತ ಹೇಳ್ತಾರೆ ವೇದದಲ್ಲಿ. ಅದರಿಂದ ಅಶ್ವ ಅನ್ನೋದು ಸ್ಫುರಣದ ಸಂಕೇತ. ಯಾರಿಗೆ ಅಶ್ವಶಕ್ತಿ ಇಲ್ಲ ಅವರಿಗೆ ವೇದ ಮಂತ್ರ ಸ್ಫುರಣವೇ ಆಗೋದಿಲ್ಲ. ಸೊ ಅಶ್ವಗಳು ಇದ್ದಾಗ ವೇದ ಮಂತ್ರಗಳು ಸ್ಫುರಣ ಆಗ್ತವೆ, ಮಂತ್ರದ ಅರ್ಥವೂ ಸ್ಫುರಣ ಆಗುತ್ತೆ. ಅದು ಇಲ್ಲದೇ ಇದ್ದರೆ ವೇದ ಇದ್ದು ಏನು ಉಪಯೋಗ ಇಲ್ಲ. ಅದು ಮೊದಲು ನಮ್ಮಲ್ಲಿ ಗೋವುಗಳು ಉಳಿಬೇಕು, ವೇದ ಸಾಹಿತ್ಯ ಉಳಿಯಬೇಕು. ಅದರ ಸ್ಫುರಣೆ ಆಗತಕ್ಕಂಥ, ಅರ್ಥಸ್ಫುರಣೆ ಆಗತಕ್ಕಂಥ ಒಳಗಿನ ಇಂಟ್ಯೂಷನ್ನು ನಮ್ಮಲ್ಲಿ ಇರಬೇಕು. ಅದನ್ನು ನಾಶ ಮಾಡಬೇಡ. ನಮ್ಮಲ್ಲಿ ವೇದಾರ್ಥವನ್ನು ಗ್ರಹಣೆ ಮಾಡತಕ್ಕಂಥ ಅಂತಃಸ್ಫುರಣ ಉಂಟಲ್ಲ, ಆ ಇಂಟ್ಯೂಷನ್ನು, ಅದನ್ನು ನಾಶ ಮಾಡಬೇಡ. ಅದು ನಾಶ ಆದರೆ ವೇದಿಕ್ ಟೆಕ್ಸ್ಟ್ ಇದ್ದೂ ಉಪಯೋಗ ಇಲ್ಲ. ಯಾವುದೇ ಒಂದು ಸಂಗತಿ, ನಿಮಗೆ ಒಂದು ತಮಾಷೆ ಹೇಳಿ, ಈ ಇಂಟ್ಯೂಷನ್ ಇದ್ದಾಗ ಆಗ್ತಕ್ಕಂಥ ಕೆಲವು ವಿಚಿತ್ರ ಸಂಗತಿಗಳು. ಬಹಳ ಹಿಂದೆ ಒಬ್ಬರು, ಅವರೇನೋ ಅಬ್ದುಸ್ ಅಂತ ಹೆಸರು ಬರುತ್ತೆ, ಪಾಕಿಸ್ತಾನದ ಸೈಂಟಿಸ್ಟ್ ಒಬ್ಬರು, ಅಬ್ದುಲ್ ಸಲಾಮ. ಅವರು ಪಾಕಿಸ್ತಾನದ ಒಬ್ಬ ವಿಜ್ಞಾನಿ. ಅವರಿಗೆ ನೊಬೆಲ್ ಪ್ರೈಸ್ ಬಂತು. ನೀವು ಆವಾಗ ಪೇಪರ್ನಲ್ಲಿ ಓದಿದ್ದು ನೆನಪಿರ್ಬೋದು ಕೆಲವರಿಗಾದರು. ಆಗ ಅವರು ಭಾರತಕ್ಕೆ ಬಂದರು. ಭಾರತಕ್ಕೆ ಯಾಕೆ ಬಂದದ್ದು ಅಂದರೆ ಅವರು ಮೂಲತಃ ಭಾರತೀಯರು. ಪಾಕಿಸ್ತಾನ ವಿಭಜನೆ ಆಗುವಾಗ ಅಲ್ಲಿಗೆ ಹೋದರು. ಅವರು ಮೂಲತಃ ಭಾರತದವರು, ತನ್ನ ಹುಟ್ಟೂರು ತನ್ನ ತಾಯಿ ನೆಲ ಅಂತ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದು ಅವರು ಮುಂಬೈಯಲ್ಲಿ ಅವರು ತನ್ನ
ಬಗ್ಗೆ, ತನಗೆ ನೊಬೆಲ್ ಪ್ರೈಸ್ ಬಂದದ್ದು, ತನ್ನ ಸಾಧನೆಯ ಬಗ್ಗೆ ಅಲ್ಲಿ ಒಂದು ಸಭೆಯಲ್ಲಿ ಅವರು ಮಾತನಾಡಿದರು. ಅವರು ಮಾತನಾಡಿದ್ದು ಸಂಸ್ಕೃತದಲ್ಲಿ. ಯಾವ ಭಾರತೀಯರಿಗೂ ಅರ್ಥ ಆಗಲಿಲ್ಲ. ಯಾವುದೋ ಫಾರಿನ್ ಲ್ಯಾಂಗ್ವೇಜನ್ನು ಮಾತಾಡ್ತಾನೆ ಅವ ತಲೆಗೆಟ್ಟವ ಅಂತ ಕೂತು, ಯಾರಿಗೂ ದೇವ್ರ ದಯದಿಂದ ಅರ್ಥ ಆಗಲಿಲ್ಲ. ಕಡೆಗೆ ಅವರು ಅದು ತಾನು ಮಾಡಿದ ಭಾಷಣದ ಇಂಗ್ಲೀಷ್ ಟ್ರಾನ್ಸ್ಲೇಷನನ್ನು ಅವರೇ ಮಾಡಿ ಟೈಪ್ ಮಾಡಿ ಹಂಚಿದ್ರು ಎಲ್ರಿಗೂ. ಅಲ್ಲಿ ಏನು ಹೇಳಿದರು ಅಂದರೆ, ನನಗೆ ಇವತ್ತು ನೊಬೆಲ್ ಪ್ರೈಸ್ ಬಂತು, ಅದಕ್ಕೆ ಕಾರಣ ನಾನು ವೈಜ್ಞಾನಿಕವಾಗಿ ಮಾಡಿದ ಸಂಶೋಧನೆ. ಅದು ಯಾವ ಸಬ್ಜೆಕ್ಟ್ನ ಮೇಲೆ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಆ ಸಂಶೋಧನೆಗೆ ನನಗೆ ಸ್ಫೂರ್ತಿ ಯಾವುದು ಅಂತಂದರೆ ಪುರಾಣಗಳು ಮತ್ತು ವೇದವ್ಯಾಸರ ಬ್ರಹ್ಮಸೂತ್ರಗಳು ಅಂತ ಹೇಳಿದರು. ಎಷ್ಟು ಜನ ಪಂಡಿತರಿಗೆ ಬ್ರಹ್ಮಸೂತ್ರ ಓದಿ ನೊಬೆಲ್ ಪ್ರೈಸ್ ತೆಗೆಯುವಂಥ ವಿಷಯ ಸ್ಫುರಣ ಆಗುತ್ತೆ? ಅದು ಯಾವುದೋ ಒಂದು ಶ್ಲೋಕ ನೋಡಿ ಅದರಲ್ಲಿ ಹೀಗೆ ಇದೆ, ಒಂದು ರಹಸ್ಯ ಸ್ಫುರಣ ಆಯಿತು. ಇದು ಸ್ಫುರಣ ಅಂದರೆ ಅವರಿಗೆ ಬ್ರಹ್ಮಸೂತ್ರ ಓದಿ ನೊಬೆಲ್ ಪ್ರೈಸ್ ಪಡೆಯುವಂಥ ಒಂದು ವೈಜ್ಞಾನಿಕ ಸಂಶೋಧನೆ ಮಾಡುವುದು ಸಾಧ್ಯ ಆಯಿತು. ಆದರೆ ಎಲ್ಲರಿಗೂ ಹೀಗೆ ಸ್ಫುರಣ ಆಗಬೇಕು ಅಂತಿಲ್ಲ. ಒಂದು ಶಬ್ದ ಅವನ ಒಳಗೆ ಒಂದು ಹೊಸ ಹೊಸ ಪ್ರಪಂಚವನ್ನೇ ಸ್ಫುರಣ ಮಾಡಬಹುದು. ಆ ರಿವಿಲೇಷನ್ ಉಂಟಲ್ಲ, ಅದು ಗಾಡ್ಸ್ ಗಿಫ್ಟ್. ಭಗವಂತ ಒಳಗಿನಿಂದ ಏನನ್ನೂ ರಿವೀಲ್ ಮಾಡಬಹುದು. ಒಂದು ಶಬ್ದ ಕೇಳಿ ಅವನ ಇಡೀ ಚಿಂತನ ಕ್ರಮ ಬದಲಾಗಬಹುದು. ಇಡೀ ವೇದ ಓದಿ ಏನೂ ಆಗದೇ ಇರಬಹುದು. ಅದು ನಮಗೆ ಒಳಗಿನಿಂದ ಅಶ್ವಶಕ್ತಿ ಇಲ್ಲದೇ ಇದ್ದರೆ ಗೋಶಕ್ತಿ ಏನು ಉಪಯೋಗ ಮಾಡೋದಿಲ್ಲ. ಅದಕ್ಕೆ ನನ್ನಲ್ಲಿ ಇರತಕ್ಕಂಥ ವೈದಿಕ ವಿದ್ಯೆಯನ್ನೂ ನಾಶ ಮಾಡಬೇಡ, ಅದರ ಅಂತರಂಗದ ಸ್ಪಿರಿಚುವಲ್ ಮೀನಿಂಗನ್ನು ಅರ್ಥ ಮಾಡಿಕೊಂಡು ಅದರ ಆಳಕ್ಕೆ ಇಳಿಯತಕ್ಕಂಥ ಇಂಟ್ಯೂಷನಲ್ ಪವರನ್ನು ನಾಶ ಮಾಡಬೇಡ. ಇದು ಗೋಷು ಅಶ್ವೇಷು, ಗೋವುಗಳು ಅಶ್ವಗಳು ಅಂತಂದರೆ ನೀವು ವೇದದಲ್ಲಿ ಎಲ್ಲಿ ಬಂದರೂ ಈ ಅರ್ಥವನ್ನು ಇಟ್ಟುಕೊಳ್ಬೋದು. ಇದು ಇಲ್ಲಿಗೆ ಮಾತ್ರ ಅಂತಲ್ಲ, ಎಲ್ಲ ಕಡೆ ಇದನ್ನೇ ಕಾಪಾಲಿ ಶಾಸ್ತ್ರಿಗಳು, ಅರಬಿಂದೋ ಅವರು ಬಹಳ ಒತ್ತು ಹೇಳುವಂಥ ಮಾತು. ವೇದದಲ್ಲಿ ಅದರಲ್ಲಿ ಹೇಳತಕ್ಕಂಥ ಶಾಬ್ದಿಕ ಅರ್ಥವನ್ನು ತೆಗೆದುಕೊಳ್ಳಬೇಡಿ, ಅದರ ಹಿಂದೆ ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಇದೆ, ಅದನ್ನು ಗ್ರಹಿಸಿ ಅಂತ ಹೇಳ್ತಾರೆ. ಅಂದರೆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಇದ್ದವರು ಹಟ್ಟಿಯ ದನದ ಬಗ್ಗೆ, ಕುದುರೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಅವರಿಗೆ ಅದೆಲ್ಲ ಒಳಗಿರತಕ್ಕಂಥ ಅನುಭೂತಿಗಳು. ಅದು ಮಾನೋ ಗೋಷು ಮಾನೋ ಅಶ್ವೇಷು ರೇರಿಷಃ. ಆಮೇಲೆ ಆಯುಷಿ, ಮಾನ ಆಯುಷಿ ಅಂದರೆ ಇದು ಆಯುಸ್ಸು ಅಂತಂದರೆ ಒಂದು ನಿನ್ನೆ ಹೇಳಿದ್ದೆ ನಾನು. ಅಂದರೆ ಊರ್ಧ್ವಗತಿ, ಮೇಲಕ್ಕೆ ಸಾಧನೆಯಲ್ಲಿ ಮೇಲಕ್ಕೆ ಹೋಗತಕ್ಕಂಥ ಒಂದು ಪ್ರವೃತ್ತಿ, ಊರ್ಧ್ವಗಮನ. ನಮ್ಮ ಸ್ಪಿರಿಚುವಲ್ ಸೆಂಟರ್ಸ್ ಇದ್ದಾವಲ್ಲ, ಮೂಲೇಚನಾಭವು, ಈ ಷಟ್ಚಕ್ರಗಳು, ಆ ಷಟ್ಚಕ್ರದಲ್ಲಿ ಸಹಸ್ರಾರದ ಕಡೆಗೆ ಸಾಗುವಂಥ ಒಂದು ಪ್ರಯತ್ನ, ಅದೂ ಹೌದು. ಆಯುಸ್ಸು ಅಂತ ಇಟ್ಟುಕೊಂಡ್ರು ಕೂಡ ಅವರ ಆಯುಸ್ಸನ್ನು ಹಿಂಸೆ ಮಾಡಬೇಡ ಅಂದರೆ ಸಾಯಿಸಬೇಡ ಅಂತ ಅರ್ಥ ಅಲ್ಲ. ನಾನು ಹೇಳಿದ್ದೇನೆ, ಮೃತ್ಯು ಅಂತಂದರೆ ಅಜ್ಞಾನ ಮತ್ತು ದುಃಖ ಅಂತ. ನನ್ನ ಬದುಕಿನಲ್ಲಿ ಅಜ್ಞಾನ ದುಃಖಗಳನ್ನು ತುಂಬಬೇಡ ಅಂತ. ನನ್ನ ಆಯುಸ್ಸು, ಇಡೀ ಬದುಕು ಜ್ಞಾನಕ್ಕೋಸ್ಕರ ಮೀಸಲಿರಬೇಕು. ಅದಕ್ಕೆ ಯಾಕೆ ಗೋವುಗಳು ಬೇಕು, ವೇದಿಕ, ಅದು ಮತ್ತು ಅದನ್ನು ಸ್ಪಿರಿಚುವಲ್ ಅರ್ಥ ಮಾಡಲಿಕ್ಕೆ ಅಶ್ವ ಬೇಕು. ಸೊ ಅದನ್ನು ಅಷ್ಟು ಅರ್ಥವನ್ನು ಮಾಡಿಕೊಂಡು ಸಾಧನೆ ಮಾಡಲಿಕ್ಕೆ ಬದುಕು ಬೇಕು, ಲೈಫ್ ಬೇಕು, ಅದು ಆಯುಷಿ. ನನ್ನ ಬದುಕು ಇಡೀ ವೇದಮಂತ್ರಗಳ ಅರ್ಥವನ್ನು ಗ್ರಹಿಸಲಿಕ್ಕೆ ಬೇಕಾಗುವಂತೆ ಅದಕ್ಕೆ ಮಧ್ಯೆಯಲ್ಲಿ ಅಜ್ಞಾನದ ದುಃಖದ ತೊಂದರೆ ಕೊಟ್ಟು ಆ ಬದುಕನ್ನು ವ್ಯರ್ಥ ಆಗುವಂತೆ ಮಾಡಬೇಡ. ನಾನು ಮಾತ್ರ ಮಾಡಿದರೆ ಸಾಕ ವೇದಾಧ್ಯಯನ? ಅಲ್ಲ, ವೇದಾಧ್ಯಯನ ಅದು ಮುಂದಿನ ತಲೆಮಾರಿಗೂ ಹೋಗಬೇಕು. ಅದರಿಂದ ಅಲ್ಲಿ ತನಯ ಅಂತಂದರೆ ಅವನ ಮಗ ಅಂತ ಅರ್ಥ ಅಲ್ಲ. ಯಾರು ಈ ಜ್ಞಾನ ಪರಂಪರೆಯನ್ನು ತನು ವಿಸ್ತಾರ ಅಂತ ಧಾತು, ತನ್ಯತೆ ಅಥವಾ ತನೋತಿ ಅನ್ನುವುದರಿಂದ ತನಯ ಅಂತ ಶಬ್ದ ಆಯಿತು. ವ್ಯಾಕರಣದವರು ಹೇಳ್ತಾರೆ ತನು ಧಾತು, ಅದಕ್ಕೆ ಕಯಪ್ಪು ಪ್ರತ್ಯಯ, ತನು ಕಯಪ್ಪು ಅಂತ ಆಯಿತು. ಆಮೇಲೆ ಉಕಾರ ಮತ್ತು ಕಕಾರ ಹೋದರೆ ತನಯಪ್ಪು ಅಂತ ಆಯಿತು. ಕೊನೆಗೆ ಅದು ಕಯನ್ನು ಪ್ರತ್ಯಯ, ಕೊನೆಗೆ ನಕಾರ ನಿಂತಾದರೆ ತನಯ ಆಯಿತು. ಇದೆಲ್ಲ ವ್ಯಾಕರಣದ ಪ್ರಕ್ರಿಯೆಗಳು. ಅಂದರೆ ಅರ್ಥ ಏನು ಅವರು ಹೇಳೋದು? ತನೋತಿ ತನ್ಯತೇವ ತನಯ. ಯಾರು ತನೋತಿ ವಿಸ್ತಾರಯತಿ, ಮುಂದೆ ಬೆಳೆಸುವವನು, ಅವನು ಯಾರೂ ಇರ್ಬೋದು, ಅವನು ವಿದ್ಯಾರ್ಥಿ ಇರಬಹುದು, ಮಗನೇ ಆಗಬೇಕಾಗಿಲ್ಲ. ಅದೇ ಪ್ರಜಾ ಅಂತ ಶಬ್ದ ಬಳಸಿದರು. ಅವನು ಪ್ರಜಾ ಅಂದರೂ ಹಾಗೆ ಜ್ಞಾನದ ಪರಂಪರೆಯನ್ನು ಮುಂದುವರಿಸುವ. ಅಂದರೆ ತನಯೇ ಅಂತಂದರೆ ಈ ಜ್ಞಾನದ ಪರಂಪರೆಯನ್ನು ಮುಂದುವರಿಸ್ತಕ್ಕಂಥ ಜನಾಂಗ, ಅದಕ್ಕೆ ಏಕವಚನ, ಒಬ್ಬ ಅಲ್ಲ.
ಈ ಜ್ಞಾನ ಪರಂಪರೆಯನ್ನು ಮುಂದುವರಿಸುವ ಜನಾಂಗವನ್ನು ನಾಶ ಮಾಡಬೇಡ. ಅಂದರೆ ನಮಗೆ ಬಹಳ ಮುಖ್ಯ ಸಂಗತಿ, ನಿನ್ನೆ ಕೂಡ ಹೇಳಿದೆ ನಾನು, ಈ ಜ್ಞಾನ ಉಳಿಬೇಕಾಗಿದ್ದರೆ ನಮ್ಮ ಯಂಗರ್ ಜನ್ರೇಷನ್ಗೆ ಇದೆಲ್ಲ ಆಸಕ್ತಿ ಹುಟ್ಟಬೇಕು. ಅದು ಇಲ್ಲ ಅಂದರೆ ಈ ಮುದುಕರು ಮೂಗು ಹಿಡಿದದ್ದೇ ಬಂತು, ಮುಂದಿನ ಜನ್ಮದಲ್ಲಿ ಏನೂ ಉಳಿಯೋದಿಲ್ಲ. ಇದು ಜ್ಞಾನ ಪರಂಪರೆ ಮುಂದುವರಿಬೇಕಾಗಿದ್ದರೆ ಇದರ ಮಹತ್ವ ಯಂಗರ್ ಜನ್ರೇಷನ್ಗೆ ಗೊತ್ತಾಗಬೇಕು. ಅದನ್ನು ಅವ್ರು ಹೇಳೋದು. ತನಯ ಅಂದರೆ ಇದನ್ನು ವಿಸ್ತಾರ ಮಾಡಿ ಮುಂದೆ ಬೆಳೆಸುವ ಜನಾಂಗ. ಅದು ಯಾವಾಗ ಅಂದರೆ ಬೆಳೆಸುವುದು ಅಂದರೆ ಅದೇ ಹೇಳಲ್ಲ, ಅದು ಮುಂದೆ ಪ್ರಾಯ ಬಂದ ಮೇಲೆ ಹಿಂದೇನು ಕ್ಷಣಶಃ ಕಣಶಶ್ಚೈವ ದುಡ್ಡು ಮಾಡಬೇಕಪ್ಪ, ಆಮೇಲೆ ವೇದಾಂತ. ಅದಲ್ಲ, ತೋಕೆ ಅಂತ. ತೋಕೆ ಅಂದರೆ ಪುಟ್ಟ ಮಗುವಾಗಿದ್ದಾಗಿನಿಂದ ಆ ವೇದಾಂತದ ಆಸಕ್ತಿ ಇದ್ದರೆ ಮಾತ್ರ. ಪ್ರಹ್ಲಾದನ ಹಾಗೆ ಅದು ಗರ್ಭದಿಂದಲೇ ವೇದಾಂತದ ಆಸಕ್ತಿಯನ್ನು ನಾವು ಕೊಡದೇ ಇದ್ದರೆ ಮಕ್ಕಳಿಗೆ ದೊಡ್ಡದಾದ ಮೇಲೆ ಬರುವುದಿಲ್ಲ. ಯಾವುದೂ ಅಷ್ಟೇ, ನೀವು ಬಾಲ್ಯದಲ್ಲಿ ಏನು ಸಂಸ್ಕಾರ ಕೊಟ್ಟರೆ ಅದು ಕೊನೆ ತನಕ ಉಳಿತದೆ, ದೊಡ್ಡದಾದ ಮೇಲೆ ಕೊಟ್ಟದ್ದು ಬರ್ತದೆ ಹೋಗ್ತದೆ, ಅದು ಸ್ಥಿರವಾಗಿ ಉಳಿಯೋದಿಲ್ಲ. ಸಾಮಾನ್ಯ 5-6 ವರ್ಷದ ತನಕ ಏನು ತಲೆಗೆ ತುಂಬಿದ್ರಿ ಅದು ಒಳಗೆ ಮೆತ್ತಿಕೊಂಡು ಬಿಡುತ್ತೆ, ಅದು ಗಟ್ಟಿ ಮೆತ್ತಿಕೊಳ್ಳುತ್ತೆ. ಆಮೇಲೆ ಪರವಾಗಿಲ್ಲ, 14 ವರ್ಷದ ತನಕ ಪರವಾಗಿಲ್ಲ. 14 ವರ್ಷ ಆದಮೇಲೆ ಸ್ವಲ್ಪ ಚಪಲಾಗಲಿಕ್ಕೆ ಶುರುವಾಗುತ್ತೆ, ಮೀಸೆ ಚಿಗುರುತ್ತೆ, ಪಕ್ಕದ ಮನೆ ಹುಡುಗಿ ಕಣ್ಣು ಹೊಡೆಯುವ ಅಭ್ಯಾಸ ಪ್ರಾರಂಭ ಆಗುತ್ತೆ, ವೇದಾಂತ ಮರೀಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಅದು ಗಟ್ಟಿಯಾಗಬೇಕು ಅಂದರೆ ಅದು ಗರ್ಭದಿಂದ ಬರಬೇಕು. ಅದಕ್ಕೆ ತೋಕೆ ಚಿಕ್ಕ ಮಕ್ಕಳು ಮುಂದೆ ಬೆಳೀತಕ್ಕಂಥ ಚಿಕ್ಕ ಯಂಗರ್ ಜನ್ರೇಷನ್ನಲ್ಲಿಯೂ ಅಲ್ಲ, ಇನ್ನು ಸಣ್ಣ ಮಕ್ಕಳಲ್ಲಿ ಗರ್ಭದಲ್ಲಿ ಅದು ಹುಟ್ಟಬೇಕು. ಆ ಪ್ರವೃತ್ತಿ ಯಾವುದು? ಅಧ್ಯಾತ್ಮದ ಉಸಿರು. ಅಧ್ಯಾತ್ಮ ನಮ್ಮ ಉಸಿರಾಗಬೇಕು. ಅದಕ್ಕೋಸ್ಕರ ಮಾನಸ್ತೋಕೆ, ಮಾನಸ್ತನೇ, ಮಾನ ಆಯುಷಿ, ಮಾ ಗೋಷು, ಮಾ ಅಶ್ವೇಷು ನಿರೀಶಃ. ಅದರಿಂದ ಚಿಕ್ಕ ಮಕ್ಕಳಲ್ಲಿಯೂ ಈ ಅಧ್ಯಾತ್ಮದ ರುಚಿಯನ್ನು ಕೊಡು. ಮುಂದಿನ ತಲೆಮಾರು ಇದನ್ನು ವಿಸ್ತಾರವಾಗಿ ಬೆಳೆಸ್ತಕ್ಕಂಥ ಮುಂದಿನ ಯಂಗರ್ ಜನ್ರೇಷನ್, ಮುಂದಿನ ಜನಾಂಗದವರಿಗೆ ಇದರ ರುಚಿಯನ್ನು ಕೊಡು. ಆಮೇಲೆ ನನಗೆ ನನ್ನ ಆಯುಸ್ಸು ಪೂರ್ತಿ ಅಧ್ಯಾತ್ಮದ ಸಾಧನೆ ಮಾಡ್ತಕ್ಕಂಥ ಅವಕಾಶ ಕೊಡು. ಅದಕ್ಕೋಸ್ಕರ ಅಧ್ಯಾತ್ಮ ವಿದ್ಯೆಯನ್ನು ಕೊಡು. ಅಧ್ಯಾತ್ಮ ವಿದ್ಯೆಯನ್ನು ಅರ್ಥ ಮಾಡ್ತಕ್ಕಂಥ, ಅರ್ಥ ಮಾಡಿಕೊಳ್ಳುವ ಅದರ ಇನ್ನರ್ ಮೀನಿಂಗ್ಸ್ ಅಂಥ ಇಂಟ್ಯೂಷನ್ ಕೊಡು. ಇದು ಮಾನಸ್ತೋಕೇತನೇ ಮಾನ ಆಯುಷಿ. ಆಮೇಲೆ ಆ ಇಂಟ್ಯೂಷನ್ ಕೊಡು ಅಂತ ಹೇಳಿದ ಮೇಲೆ ವೀರಾನ್ ಮಾನೋ ರುದ್ರ ಭಾಮಿತೋ ವಧೀಹಿ ಅಂತಾರೆ. ಬಹಳ ದೊಡ್ಡ ಸಂಗತಿ ಏನು ಅಂದರೆ ಅಧ್ಯಾತ್ಮದ ಅರ್ಥ ಹೊಳೆಯಬೇಕು ಅನ್ನುವುದುಂಟಲ್ಲ, ಅದು ಸಣ್ಣ ಸಂಗತಿ ಅಲ್ಲ. ಅಧ್ಯಾತ್ಮದ ಅರ್ಥ ಪ್ರಾಯ ಹೊಳೆಯೋದೇ ಇಲ್ಲ, ಅದು ಪಡೆದು ಬರಬೇಕು. ಭಗವಂತ ಹೊಳಿಸಬೇಕು. ನಮ್ಮ ಸ್ಕಾಲರ್ಶಿಪ್ಪಿನಿಂದ, ನಮ್ಮ ಇಗೋದಿಂದ ಅಧ್ಯಾತ್ಮದ ಅರ್ಥ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕೆ ಅಧ್ಯಾತ್ಮದ ಅರ್ಥ ನಮಗೆ ತಿಳಿ ಹೇಳಿರ್ತಕ್ಕಂಥ ಮಂದಿಯ ಗೈಡೆನ್ಸ್ ಬೇಕು. ಎಲ್ಲರಿಗೂ ಅಧ್ಯಾತ್ಮದ ಅರ್ಥ ತನ್ನಷ್ಟಕ್ಕೆ ಸ್ಫುರಣ ಆಗೋದಿಲ್ಲ. ಯಾರಿಗೆ ಸ್ಫುರಣ ಆಗಿದೆ ಅಂಥವರನ್ನು ವೀರರು ಅಂತ ಹೇಳ್ತಾರೆ. ಅಂದರೆ ಅಧ್ಯಾತ್ಮ ವೀರರು ಅವರು ವೀರರು ಅಂದರೆ ಉಳಿದವರನ್ನು ಅಧ್ಯಾತ್ಮದಲ್ಲಿ ಪಳಗಿಸಬಲ್ಲವರು. ಅಂಥ ವೀರರು ನಮಗೆ ಬೇಕು. ವೇದಾರ್ಥ ವೀರರು. ವೀರಾನ್ಮಾನೋ ಭಾಮಿತಃ ರುದ್ರ ಉಧಿ, ವೀರಾನ್ಮಾನೋ ರುದ್ರ ಭಾಮಿತೋ ಉಧಿ. ಅಂಥ ವೀರರು ಅಂದರೆ ವಿಶಿಷ್ಟವಾಗಿ ನಮ್ಮನ್ನು ಪ್ರೇರಣೆ ಮಾಡಿ ಭಗವಂತನ ಕಡೆಗೆ ನಮ್ಮನ್ನು ಕೊಂಡೊಯ್ಯುವವರು. ನಾನು ವೀರ ಅನ್ನೋ ಶಬ್ದಕ್ಕೆ ಅದೇ ಅರ್ಥ. ಒಂದು ವೀರ ಅಂದರೆ ಪರಾಕ್ರಮ. ಯಾವ ಪರಾಕ್ರಮ? ಬೌದ್ಧಿಕ ಅದು. ಎರಡನೇದು ಈರ ಅಂದರೆ ಭಗವಂತನ ಕಡೆಗೆ ನಮ್ಮನ್ನು ಕೊಂಡೊಯ್ಯುವವರು. ನಮಗೆ ಅಧ್ಯಾತ್ಮದ ಅರ್ಥವನ್ನು ತಿಳಿ ಹೇಳಿ ಮಂತ್ರದ ರಹಸ್ಯವನ್ನು ತಿಳಿ ಹೇಳುವವರು. ಹಿಂದೆ ಮಂತ್ರೋಪದೇಶ ಅಂತಿತ್ತಲ್ವ, ಅಲ್ಲಿ ಈಗಲೂ ಉಂಟು ಮಂತ್ರೋಪದೇಶ ತಗೊಳ್ಳೋದು ಅಂತ. ಏನು ಹಾಗಂದರೆ ಮಂತ್ರೋಪದೇಶ ತಗೊಳ್ಳೋದು ಅಂದರೆ ಈಗ ಏನಿಲ್ಲ, ನೀವು ಯಾರ ಹತ್ರ ಹೋಗ್ತೀರಿ ಮಂತ್ರೋಪದೇಶ ಕೊಡು ಅಂತೀರಿ, ಅವರು ಆ ಮಂತ್ರವನ್ನು ಹೇಳ್ತಾರೆ, ನಿಮ್ಮ ಹತ್ರ ಹೇಳಲಿಕ್ಕೆ ಹೇಳ್ತಾರೆ, ಆಯಿತು ಮಂತ್ರೋಪದೇಶ ಹೋಗಿ ಅಂತ. ಅವ್ರಿಗೆ ಹೇಳಿದ್ದನ್ನು ನಾವು ಹೇಳುವುದೇ ಮಂತ್ರೋಪದೇಶ ಆಗಿದ್ದರೆ ಆ ಮಂತ್ರ ಪ್ರಿಂಟೆಡ್ ಪುಸ್ತಕದಲ್ಲಿ ಉಂಟಲ್ಲ, ಅದನ್ನು ನೋಡಿ ಹೇಳಬಹುದಲ್ವ. ಮಂತ್ರೋಪದೇಶ ಅಂದರೆ ಅದಲ್ಲ, ಮಂತ್ರದ ರಹಸ್ಯಾರ್ಥವನ್ನು ಹೇಳುವುದು. ಹಾಗೆ ನೀವು ಹೇಳಿದರೆ ಅದು ಉಪದೇಶ ಆಗುತ್ತೆ. ಮಂತ್ರದ ರಹಸ್ಯಾರ್ಥವನ್ನು ಹೇಳಿ ಆ ಸಾಧನೆಯಲ್ಲಿ ನಿಮ್ಮನ್ನು ಒಳಗಿನ ಸಾಧನೆಗೆ ಕರ್ಕೊಂಡು ಹೋಗಿ ಬಿಡುವವನು ಅವನು ಮಂತ್ರೋಪದೇಶಕ. ಸುಮ್ಮನೆ ಪುಸ್ತಕದಲ್ಲಿ ಇದ್ದದ್ದನ್ನು ಓದಿ ಹೇಳುವುದು, ನೀವು ಅದನ್ನು ಪುನಃ ಹೇಳೋದಕ್ಕೆ ಪುಸ್ತಕ ಸಾಕು. ಪುಸ್ತಕವೇ ಜಗದ್ಗುರು ಆಗಬಹುದು, ಯಾರೂ ಬೇಕಿಲ್ಲ.
ಅದು ಈಗಿನ ಹೆಚ್ಚಿನ ಜಗದ್ಗುರುಗಳು ಪುಸ್ತಕದ ಸ್ಥಾನದಲ್ಲಿ ಇರೋರು, ಅವ್ರಿಗೆ ಮಸ್ತಕ ಇಲ್ಲ, ಪುಸ್ತಕ ಇರುತ್ತೆ ಅಂದ ತಲೆ ಕೆಲಸ ಮಾಡೋದಿಲ್ಲ. ಪುಸ್ತಕ ಉಂಟು. ಎಷ್ಟೋ ಮಂದಿ ಈಗೇನು ಗೊತ್ತಾ, ಉಪನಯನ ಆದಮೇಲೆ ಮನೆಯಲ್ಲಿ ಬಹಳ ಜನ ಉಪನಯನ ಆದಮೇಲೆ ಮರೆತು ಬಿಡ್ತಾರೆ, ಅದು ಉಪನಯನ ಆದದ್ದನ್ನು ಮರೀತಾರೆ. ಆದರೆ ಏನೋ ಒಂದು ಬೇಕು ಅಂತ ಗಾಯತ್ರಿ ಜಪ ಮಾಡಬೇಕು ಅಂತ ಹೇಳೋರು ಕೂಡ ಪುಸ್ತಕ ಕೊಡ್ತಾರೆ, ಅದನ್ನು ನೋಡಿ ಮಾಡುವಂತ. ಯಾಕಂದರೆ ಅಪ್ಪನಿಗೆ ಬರೋಲ್ಲ, ಅಪ್ಪನಿಗೆ ಮರೆತು ಹೋಗಿರುತ್ತೆ, ಅವ್ನು ಪುಸ್ತಕ ಕೊಡ್ತಾನೆ, ಆ ಪುಸ್ತಕದಲ್ಲಿದೆ ಜಪ ಮಾಡುವಂಥ. ಅವನು ಮೆಲ್ಲ ಯೋಚನೆ ಮಾಡ್ತಾನೆ, ಅಪ್ಪ ಮರೆತು ಬಿಟ್ಟಿದ್ದಾನೆ, ನಾನು ಯಾಕೆ ಮರಿಬಾರ್ದು ಅಂತ ಕ್ರಮೇಣ ಅವನು ಬಿಡ್ತಾನೆ. ಅಂದರೆ ಈ ನಮ್ಮ ಪರಿಸ್ಥಿತಿ ಹೀಗಿದೆ. ನಾವು ಅದನ್ನು ಮಕ್ಕಳಲ್ಲಿ ಬೀಜ ಬಿತ್ತತಕ್ಕಂಥ ಶಕ್ತಿಯನ್ನು ಕಳ್ಕೊಂಡು, ಯಾಕೆ ನಾವೇ ಮಾಡಿದೆ ಅವತ್ತು ಮಾಡೋದು ಹೇಳಿ ಯಾಕೆ ಮಾಡ್ತಾರೆ ಅವರು? ಪ್ರತಿಯೊಂದು ಹಾಗೆ ನೋಡಿ, ನಾವು ದೊಡ್ಡವರು ಮಾಡುವುದನ್ನು ನೋಡಿ ಮಕ್ಕಳು ಕಲಿತಾರೆ. ತಂದೆ ಮನೆ ಒಳಗಿದ್ದು ಯಾರೋ ಬಂದಾಗ ಅಪ್ಪ ಮನೆಯಲ್ಲಿಲ್ಲ ಅಂತ ಹೇಳಿಬಿಡು ಅಂತ ಹೇಳಿಬಿಟ್ರೆ ಮಗ ಸುಳ್ಳು ಹೇಳಲಿಕ್ಕೆ ಶುರು ಮಾಡ್ತಾನೆ. ಮತ್ತು ಅಪ್ಪ ಹೇಳ್ತಾರೆ ನಾನು ಯಾಕೆ ಹೇಳಬಾರ್ದು ಅಂತ. ಅದರಿಂದ ಬಹಳ ಮಕ್ಕಳನ್ನು ತರಬೇತಿಗೊಳಿಸುವುದಕ್ಕೆ ನಾವು ಪ್ರಾಮಾಣಿಕರಾಗದೇ ಇದ್ದರೆ ಆಗುವುದಿಲ್ಲ. ನಾವು ಸುಳ್ಳು ಹೇಳಿ ಮಕ್ಕಳ ಸುಳ್ಳು ಹೇಳಬಾರ್ದು. ಅದು ಇದೇನು ಅಂದರೆ ಡಾಕ್ಟ್ರು ಸಿಗರೇಟ್ ಸೇರ್ತಾ, ನೀವು ಸಿಗರೇಟ್ ಸೇರಬಾರ್ದು ಅಂತ ಪೇಷಂಟಿಗೆ ಹೇಳಿದ್ರೆ ಕೇಳ್ತಾನೋ? ಅಂದರೆ ನಾವು ಏನನ್ನು ಮಾಡ್ತೇವೋ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡಿ ಅಂತ ಹೇಳುವ ರೈಟ್ ನಮಗಿಲ್ಲ. ಅದರಿಂದ ಮೊದಲು ನಾವು ಪರಿಶುದ್ಧರಾಗದೆ ಮುಂದಿನ ಜನಾಂಗಕ್ಕೆ ಗೈಡೆನ್ಸ್ ಕೊಡಲಿಕ್ಕೆ ಆಗುವುದಿಲ್ಲ. ನಮ್ಮ ಸಮಸ್ಯೆ ಅಂದರೆ ನಾವು ಆ ಶುದ್ಧಿಯನ್ನು ಉಳಿಸಿಕೊಳ್ಳಿಲ್ಲ. ಅದನ್ನು ಮಕ್ಕಳೆದುರು ಹೇಳುವುದಕ್ಕೆ ರೈಟನ್ನೇ ಕಳ್ಕೊಂಡಿದ್ದೇವೆ ನಾವು. ಅದಕ್ಕೆ ಅದು ವೀರರು ಅಂತಂದರೆ ಹಾಗೆ ಅವರು ಸಮಾಜಕ್ಕೆ ಅಧ್ಯಾತ್ಮದ ದಾರಿಯನ್ನು ತೋರಿಸಿಕೊಡಬಲ್ಲವರು. ಅಂಥ ವೀರಾನ್ನ ಮಾನೋ ರುದ್ರ ಭಾಮಿತೋವಧೀಹಿ, ಅಂಥ ವೀರನನ್ನು ನೀನು ಸಂಹಾರ ಮಾಡಬೇಡ. ಸಂಹಾರ ಮಾಡೋದು ಅಂದರೆ ಬಂದು ಹೇಳಿದ ಅವರಿಗೆ ಅಜ್ಞಾನ ಅಥವಾ ದುಃಖದ ತಡೆ ಮಾಡಬೇಡ. ಸಾವು ಹೌದು. ಯಾಕೆ ಅಂದರೆ ರುದ್ರನ ಹತ್ತಿರ ಪ್ರಾರ್ಥನೆ ಇದೆ, ರುದ್ರ ಭಾಮಿತೋ. ಓ ರುದ್ರನೇ, ನೀನು ಭಾಮಿತಃ. ಭಾಮಿತಃ ಅಂದರೆ ಕೋಪಗೊಂಡವನು ಅಂತ ಅರ್ಥ. ಕೋಪ ಯಾಕೆ ಬರಬೇಕು ರುದ್ರನಿಗೆ? ಅವನು ರುದ್ರ ಅಲ್ವಾ? ರುದ್ರ ಆಗಬೇಕಾದ್ರೆ ಭಯಂಕರ ಆಗಬೇಕಾದ್ರೆ ಅವನು ಭಯ ನಾವು ಅವನಿಗೆ ಹೆದರ್ಬೇಕಾದ್ರೆ ಅವನಿಗೆ ಕೋಪ ಇರಬೇಕಲ್ಲ. ಭಾಮಿತಃ, ಭಾಮ ಅಂದರೆ ಕೋಪ. ಸಾಮಾನ್ಯವಾಗಿ ಹೆಣ್ಮಕ್ಕಳಿಗೆ ಭಾಮಿನಿ ಅಂತ ಹೇಳ್ತಾರೆ. ಅಂದರೆ ಯಾವಾಗಲೂ ಗಂಡನ ಹತ್ರ ಜಗಳಾಡುವಳು ಅಂತ ಅರ್ಥ. ಅದಕ್ಕೆ ಅದು ಬಹಳ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಈ ಗುಟ್ಟು. ಗಂಡನ ಹತ್ರ ಸದಾ ಜಗಳಾಡುವಳು ಭಾಮಿನಿ. ಭಾಮ ಅಂದರೆ ಕೋಪ, ಭಾಮಿನಿ ಅಂದರೆ ಕೋಪಿಸಿಕೊಳ್ಳುವಳು ಅಂತ. ಅಂದರೆ ಅದರ ಇನ್ನೂ ನೋಡಿ, ಇದರ ಒಳಗಿನ ಅರ್ಥ ಏನು ಅಂದರೆ ಯಾವಾಗ ಗಂಡನನ್ನು ಪ್ರೀತಿಸ್ತಾಳೋ ಆವಾಗ ಮಾತ್ರ ಗಂಡನ ಹತ್ರ ಜಗಳಾಡಲಿಕ್ಕೆ ಆಗುತ್ತೆ. ಪ್ರೀತಿ ಇಲ್ಲದೆ ಜಗಳಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಕೋಪಿಸಿಕೊಳ್ಳುವಳು ಅಂದರೆ ತುಂಬ ಪ್ರೀತಿಸುವವಳು ಅಂತ ಅರ್ಥ. ಅದು ಭಾಮಿನಿ. ಇದೆಲ್ಲ ಸೈಕಾಲಜಿ, ಆ ಶಬ್ದದ ಹಿಂದೆ ಇರುವ ಸೈಕಾಲಜಿ. ಹಾಗೆಯೇ ಭಾಮಿತಃ ಅಂದರೆ ಕೋಪಿಸಿಕೊಂಡವನು ಅಂತ. ಯಾಕೆ ಕೋಪಿಸಿಕೊಳ್ತಾನೆ ಅಂದರೆ ನಮ್ಮ ಮೇಲೆ ಪ್ರೀತಿ ಇರುವುದರಿಂದ. ತಂದೆ ತಾಯಿ ಮಕ್ಕಳ ಮೇಲೆ ಕೋಪಿಸಿಕೊಳ್ತಾರಲ್ಲ, ಯಾಕೆ? ನೆರೆಮನೆ ಮಕ್ಕಳ ಮೇಲೆ ಕೋಪಿಸಿಕೊಳ್ಳೋದಿಲ್ಲ. ಯಾಕೆಂದರೆ ನಮ್ಮ ಮಗು ಜಾಣ ಆಗಬೇಕು ಅಂತ ಪ್ರೀತಿ ಇದೆ ನಮಗೆ. ಹಾಗೆ ನಿನಗೆ ಪ್ರೀತಿ ಇದೆ, ಆದ್ದರಿಂದ ನಾವು ತಪ್ಪು ಮಾಡಿದಾಗ ಕೋಪ ಬರುತ್ತೆ ನಿನಗೆ ಅಂತ. ಯಾಕೆ ಶಿವನಿಗೆ ಕೋಪ ಬರುತ್ತೆ ಅಂದರೆ ನಾವು ತಪ್ಪಿದಾಗ ಸಿಟ್ಟು ಬರುತ್ತೆ ಅವರಿಗೆ. ನಾವು ತಪ್ಪಬಾರದು ಅಂತ ಅವರು ಅಪೇಕ್ಷಿಸ್ತಾರೆ, ಆದರೆ ಅವನ ಇಚ್ಛೆ ವಿರುದ್ಧ ನಾವು ದಾರಿ ತಪ್ತೇವೆ, ಅದಾಗ ಕೋಪ ಬರುತ್ತೆ ಅವನಿಗೆ. ಇದು ಅದನ್ನು ಹೇಳೋದಿಲ್ಲ. ಅಕಸ್ಮಾತ್ ನಮ್ಮಿಂದ ತಪ್ಪಾಗಬಹುದು, ದಯವಿಟ್ಟು ಕೋಪಿಸ್ಕೋಬೇಡ. ಕೋಪಿಸಿ ನಮ್ಮನ್ನು ಟ್ರ್ಯಾಕ್ ತಪ್ಪಿಸಬೇಡ. ಕೋಪಿಸಕ್ಕೂ ತೊಂದರೆ ಇಲ್ಲ, ಎರಡು ಬೆನ್ನಿ ಬಾರಿಸಿ ದಾರಿ ಕಳಿಸು, ಆದರೆ ಕೋಪಿಸಿ ನಮ್ಮ ಮೇಲೆ ನಮ್ಮನ್ನು ದಾರಿ ತಪ್ಪಿಸಬೇಡ. ಅದಕ್ಕೋಸ್ಕರ ನಮಗೆ ದಾರಿ ತಪ್ಪಿಸುವುದು ಅಂದರೆ ಅಂಥ ಜ್ಞಾನಿಗಳು ಸಿಗದಂತೆ ಮಾಡುವುದು. ವೀರರು ನಮಗೆ ಜ್ಞಾನಿಗಳೇ ಉಪದೇಶ ಮಾಡುವಂಥ ಜ್ಞಾನಿಗಳೇ ಸಿಗದಂತೆ ಮಾಡಿಬಿಟ್ರೆ ನೀನು ನಮ್ಮ ಕಥೆ ಮುಗೀತು. ನಮ್ಮ ಸ್ವಂತ ಸ್ಫುರಣ ಆಗೋದಿಲ್ಲ, ಸ್ಫುರಣ ಆದವರು ಸಿಗೋಲ್ಲ, ಕಡೆಗೆ ನಮ್ಮ ಗತಿ ಏನು? ಅದರಿಂದ ನೀನು ನಮ್ಮ ಮೇಲೆ ಕೋಪಿಸಿಕೊಂಡು ಅಂದರೆ ನಾವು ಮಾಡಿದ ತಪ್ಪಿನಿಂದ ಸಿಟ್ಟಿಗೆದ್ದು ನಮಗೆ ಜ್ಞಾನಿಗಳ ಪರಂಪರೆಯಿಂದ ಉಪದೇಶ ಸಿಗುವಂಥ ಅವಕಾಶವನ್ನು ತಪ್ಪಿಸಬೇಡ. ವೀರಾನ್ನ ಮಾನೋ ರುದ್ರ ಭಾಮಿತೋ ವಧೀಹಿ. ಅದರಿಂದ ನಮ್ಮ ಮೇಲೆ ಕೋಪಿಸ್ಕೋಬೇಡ. ಅದರ ಅರ್ಥ ನಾವು ತಪ್ಪು ಮಾಡ್ತೇವೆ, ಇದರ ಕೋಪಿಸ್ಕೊಂಡು ಹೇಳುವ ಅಗತ್ಯವೇ ಇಲ್ಲ. ನಾವು ತಪ್ಪು ಮಾಡ್ತಾ ಇರ್ತೇವೆ, ನಮ್ಗೆ ಗೊತ್ತಿದೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪಾಗತ್ತೆ, ದಯವಿಟ್ಟು ನನ್ನ ಮೇಲೆ ಕೋಪಿಸ್ಕೋಬೇಡ. ಕೋಪಿಸಿಕೊಂಡು
ಜ್ಞಾನಿಗಳು ನಮಗೆ ಉಪದೇಶ ಮಾಡುವುದಕ್ಕೆ ಅಡ್ಡಿ ಮಾಡಬೇಡ. ಜ್ಞಾನಿಗಳ ಮೂಲಕ ನಮಗೆ ಆ ಪರಂಪರೆ ಬರುವಂತೆ. ವೀರಾನ್ ಮಾನೋ ಭಾಮಿತಃ ರುದ್ರ ಮಾವಧೀಹಿ. ಆದ್ದರಿಂದ ಅವನು ಒಂದು ಪ್ರಾರ್ಥನೆ ಏನು ಅಂದರೆ ಹವಿಷ್ಮಂತಂ ನಮಸಾ ವಿಧೇಮತೆ, ಹವಿಷ್ಮಂತಂ ನಮಸಾ ವಿಧೇಮತೆ. ನೀನು ಹವಿಷ್ಮಾನ್ ಅಂದರೆ ಭಕ್ತರಿಂದ ಹವಿಸ್ಸನ್ನು ಸ್ವೀಕರಿಸುವವ. ಹವಿಸ್ಸು ಅಂತಂದರೆ ಎಲ್ಲವೂ ಆಗುತ್ತೆ. ಅಗ್ನಿಯಲ್ಲಿ ಮಾಡ್ತಕ್ಕಂಥ ಹವಿಸ್ಸು ಹೌದು, ಮಾನಸ ಯಜ್ಞದಲ್ಲಿ ನಾವು ಮನಸ್ಸಿನಲ್ಲಿ ಭಗವಂತನಿಗೆ ನಾವು ಅರ್ಪಿಸುವ ಭಕ್ತಿಯು ಹವಿಸ್ಸೆ. ಅದರಿಂದ ಭಕ್ತರ ಭಕ್ತಿಯನ್ನು ಸ್ವೀಕರಿಸುವವ. ಭಕ್ತರು ಏನನ್ನು ಕೊಟ್ಟರೆ ಅದನ್ನು ಸ್ವೀಕರಿಸುವ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ನೀವು ಭಕ್ತಿಯಿಂದ ಒಂದು ಹೂವಿನ ಎಸಳನ್ನು ಕೊಟ್ಟರೆ ಅದು ಅದು ಹವಿಸ್ಸೆ ಭಗವಂತನಿಗೆ. ಆಮೇಲೆ ಒಂದು ಹೂ, ಒಂದು ಎಸಳು, ಪತ್ರಂ ಪುಷ್ಪಂ ಫಲಂ, ಒಂದು ಚಮಚ ನೀರು ನೀವು ಪ್ರೀತಿಯಿಂದ ಭಗವಂತನಿಗೆ. ಯಾಕೆಂದರೆ ನಾವೆಲ್ಲ ಹಾಗೆ ಮಾಡೋದು. ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಮಧುವರ್ಕಂ ಎಲ್ಲ ಒಂದೊಂದು ಸೌಟ್ ನೀರು ಅಷ್ಟೇ. ಮಧುವರ್ಕವೂ ಇಲ್ಲ, ಕ್ಷೀರಂ ಸಮರ್ಪಯಾಮಿ, ದಧಿ ಸಮರ್ಪಯಾಮಿ, ಒಂದು ಲೋಟ ನೀರು. ಅದೇ ಹೇಳ್ತಾರೆ, ನೀವು ಭಕ್ತಿಯಿಂದ ನೀರು ಕೊಟ್ಟರೂ ಅದನ್ನು ನಾನು ಕ್ಷೀರವಾಗಿ ಸ್ವೀಕಾರ ಮಾಡ್ತೀನಿ. ಅದು ಅಲ್ಲಿ ಹೇಳುವಂಥ ಮಾತು. ನೀನು ಹವಿಷ್ಮಾನ್ ಅಂದರೆ ನಾವು ಭಕ್ತಿಯಿಂದ ಏನು ಕೊಟ್ಟರೂ ಅದನ್ನು ಹವಿಸ್ಸಾಗಿ ಸ್ವೀಕಾರ ಮಾಡೋ ಅಂಥ ನಿನ್ನನ್ನು ನಾವು ಹವಿಸ್ಸು ಕೊಡ್ತೇವೆ. ಏನು ಹವಿಸ್ಸು? ನಮಸಾ ವಿಧೇಮತೆ. ನಮ್ಮ ಹವಿಸ್ಸು ಏನು ಗೊತ್ತುಂಟ? ಭಕ್ತಿಪೂರ್ವಕವಾದ ಸ್ತುತಿ. ನಮಸ್ ಅಂದರೆ ಸಂಸ್ಕೃತದಲ್ಲಿ ನಾವು ನಮಸ್ಕಾರ ಅಂದರೆ ಏನೋ ತಲೆ ಬಗ್ಗಿ ಕಾಲಿಗೆ ಅಡ್ಡ ಬೀಳೋದು ಅಂತ ಹೇಳ್ತೇವೆ. ಅದು ಅಷ್ಟೇ ಅಲ್ಲ. ನಮಸ್ಕಾರ 3 ವಿಧವಾದ ನಮಸ್ಕಾರಗಳು ಒಟ್ಟಿಗೆ ಆಗಬೇಕು. ಒಂದು, ಮನಸ್ಸು ಅವನಿಗೆ ಅರ್ಪಿತ ಆಗಬೇಕು, ಬಾಯಿಯಲ್ಲಿ ಅವನ ಗುಣಗಾನ ಆಗಬೇಕು, ದೇಹ ಅವನ ಮಣಿ. ಇದು ನಮಸ್ಕಾರ. ಮನಸ್ಸು ಅಂದರೆ ನಮ ಪ್ರಹ್ವತ್ವೇ ಶಬ್ದೇಚ ಅಂತ. ಭಗವಂತನ ಮುಂದೆ ನಾವು ಬಗ್ಗಬೇಕು, ಅದು ನಮಸ್ಕಾರ ಹೌದು. ಅಷ್ಟೇ ಅಲ್ಲ, ಶಬ್ದೇಚ, ಬಾಯಿ ಭಗವಂತನ ಗುಣಗಾನ ಮಾಡಬೇಕು. ನಾವು ಸಾಷ್ಟಾಂಗ ಪ್ರಣಾಮ ಅಂತ ಹೇಳ್ತೇವಲ್ಲ, ಎಂಥದ್ದು ಹಾಗಂದರೆ ಅದು ಬಹಳ ಜನ ಈ ಶಬ್ದ ಎಲ್ಲರಿಗೂ ಗೊತ್ತಿದೆ. ಆದರೆ ಸಾಷ್ಟಾಂಗ ಪ್ರಣಾಮ ಅಂದರೆ ಏನು? ಯಾವುದು 8 ಅಂಗಗಳಿಂದ ನಮಸ್ಕಾರ. 8 ಅಂಗಗಳು ಯಾವುದು? ಸಾಷ್ಟಾಂಗ ನಮಸ್ಕಾರ ಅಂತಂದರೆ ನಿಜವಾಗಿ ಈ ಶಬ್ದದ ಅರ್ಥ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ. ನಾವು ಎಲ್ಲರೂ ಹೇಳ್ತಾರೆ ಸಾಷ್ಟಾಂಗ ಬಿದ್ದೆ ಸ್ವಾಮಿ ಅಂತಾನೆ. ಸಾಷ್ಟಾಂಗ ಬೀಳೋದು ಏನು ಅರ್ಥ ಹೇಳೋರಿಗೆ ಗೊತ್ತಿರೋದಿಲ್ಲ. ಸಾಷ್ಟಾಂಗ ಬಿದ್ದೆ ಅಂತ ಅದು ಉರಸ ಮನಸ ದೃಷ್ಟ್ಯ ಶಿರಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮ ಅಷ್ಟಾಂಗ ಈ ರೀತ. 8 ಅಂಗಗಳ ಇನ್ವಾಲ್ವ್ಮೆಂಟಿನಿಂದ ಮಾಡುವ ನಮಸ್ಕಾರ ಸಾಷ್ಟಾಂಗ. ಅಂಗಗಳ ಇನ್ವಾಲ್ವ್ಮೆಂಟಿನಿಂದ ಮಾಡುವ ನಮಸ್ಕಾರ ಅದು ಸಾಷ್ಟಾಂಗ ನಮಸ್ಕಾರ. ಯಾವುದೆಲ್ಲ? ಮನಸ ನೋಡಿ, ಅದರಲ್ಲಿ ಬಂತು. ಮನಸ್ಸನ್ನು ನೀವು ಯಾರು ಭಗವಂತನಿಗೆ ಅರ್ಪಿಸಿ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡೋ ಇನ್ನೇನನ್ನೋ ಯೋಚನೆ ಮಾಡ್ತಾ, ಅಥವಾ ನಾವು ಆಫೀಸ್ನಲ್ಲಿ ಬಾಸಿಗೆ ನಮಸ್ಕಾರ ಮಾಡೋದು, ದರಿದ್ರ ಇವನಿಗೊಂದು ಉಪ್ಪು ಇಲ್ಲದೇ ತೊಂದರೆ ಕೊಡ್ತಾನೆ ಅಂತ ಮನಸ್ಸಿಲ್ಲದೆ ನಮಸ್ಕಾರ ಮಾಡ್ತೇವಲ್ಲ, ಅದು ಸಾಷ್ಟಾಂಗ ಅಲ್ಲ. ಒಂದು ಅಂಗ ಹೋಯ್ತಲ್ಲಿ, ಮನಸ್ಸೇ ಇಲ್ಲ. ಸೊ ಮನಸ್ಸಿನ ಇನ್ವಾಲ್ವ್ಮೆಂಟ್ ಇಲ್ಲದೆ ನಮ್ಮ ಯಾವ ದೈಹಿಕ ಕ್ರಿಯೆಗೂ ಅರ್ಥ ಇಲ್ಲ, ಅದು ಮೆಕ್ಯಾನಿಕಲ್. ಅದರಿಂದ ಮೊದಲು ನಮಸ್ಕಾರ ಯಾರಿಗೆ ಮಾಡ್ತೇವೆ ಅವರ ಮುಂದೆ ನಾವು ಭಕ್ತಿಯಿಂದ ಮನಸ್ಸಿನಲ್ಲಿ ಅವನ ಮೇಲೆ ಭಕ್ತಿ ತುಂಬಿಕೊಂಡಿರಬೇಕು. ಅದು ಮನಸ. ಆಮೇಲೆ ವಚಸ ತಥಾ, ಬಾಯಿ ಅವರು ಗುಣಗಾನ ಮಾಡ್ತಾ ಇರಬೇಕು. ಮನಸ್ಸು ಭಕ್ತಿಯಿಂದ ನೆನೆಯುತ್ತಾ ಇರಬೇಕು, ಬಾಯಿ ಗುಣಗಾನ ಮಾಡ್ತಾ ಇರಬೇಕು. ಇದು 2 ಸೇರಿದ್ರೇ ಅಷ್ಟಾಂಗ ಆಗೋದು. ಮತ್ತು ಉಳಿದದ್ದೆಲ್ಲ ಇದ್ದದ್ದೇ. ಎದೆಯನ್ನು ನೆಲಕ್ಕೆ ತಾಗಿಸಬೇಕು, ಶಿರಸ ತಲೆಯನ್ನು ನೆಲಕ್ಕೆ ತಾಗಿಸಬೇಕು, ಕಣ್ಣು ಭಗವಂತನಲ್ಲಿ ನಟ್ಟಿರಬೇಕು, ಭಗವಂತನ ಪ್ರತೀಕದಲ್ಲಿ. ಆಮೇಲೆ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ, 2 ಕೈ, ಮೊಣಗಂಟು, ಪಾದ, ಇದು ಇಷ್ಟು ನೆಲಕ್ಕೆ ಮುಟ್ಟಬೇಕು. ಇದೀಗ ಸಾಷ್ಟಾಂಗ ಅಂದರೆ ಹೀಗೆ ಉದ್ದಕ್ಕೆ ಬೋರಲು ಬಿದ್ದುಕೊಳ್ಳೋದು ಅಂತ ಅರ್ಥ ಮಾಡಿ. ಇದು ಇಷ್ಟೇ ಅಲ್ಲ, ಅದರಲ್ಲಿ ಇನ್ನೆರಡಿದೆ. ಅಕ್ಷಿ ಇದಾಯಿತು, ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ, ಉರಸ ಶಿರಸ ತಲೆ ನೆಲಕ್ಕೆ ಎಲ್ಲ ಆಯಿತು. ದೃಷ್ಟಿಯ ವಚಸ ಮನಸ್ಸ, ಕಣ್ಣು ಭಗವಂತನ ಪ್ರತೀಕವನ್ನು ನೋಡ್ತಾ ಇರಬೇಕು, ಮನಸ್ಸು ಭಗವಂತನ ನೆನೀತಾ ಇರಬೇಕು, ಮಾತು ಭಗವಂತನ. ಇದು ಇಲ್ಲದೇ ಇದ್ದರೆ ಸಾಷ್ಟಾಂಗ ನಮಸ್ಕಾರ ಆಗೋಲ್ಲ. ಅದಿರಲಿ. ನಮಸ ಅಂದರೆ ಮನಸ್ಸಿನಲ್ಲಿ, ನಮಸ ಅಂದರೆ ಮನಸ್ಸ ಅಂತ ಅರ್ಥ. ನಮಸ್ಸು ಅಂದರೆ ಏನು ಗೊತ್ತಾ?
ಸಂಸ್ಕೃತದಲ್ಲಿ ನಮಃ ಅನ್ನೋದಕ್ಕೆ ಅರ್ಥ ನಮಮ ಅಂತ. ನಥಿಂಗ್ ಈಸ್ ಮೈನ್, ನನ್ನದು ಅಂತ ಏನೂ ಇಲ್ಲ, ಎಲ್ಲ ನಿನ್ನದು ಅನ್ನೋದು ನಮಸ್ಕಾರ. ಅಂದರೆ ಸರ್ವಸ್ವವನ್ನು ಭಗವಂತನಿಗೆ ಮನಃಪೂರ್ವಕವಾಗಿ ಅರ್ಪಿಸುವುದುಂಟಲ್ಲ, ಅದು ನಮಸ್ಕಾರ. ಅಂದರೆ ಈ ಶಬ್ದ ಇದು ಅಧ್ಯಾತ್ಮದಲ್ಲಿ ಒಂದೊಂದು ಶಬ್ದವು ನಮಃ ಅಂದರೆ ನಮೇ ಅನ್ನೋದಕ್ಕೆ ಏನರ್ಥೋ ಅದೇ ಅರ್ಥ, ನನ್ನದು ಏನೂ ಇಲ್ಲ ಅಂತ. ಇದು ತಮಾಷೆ ಏನು ಅಂದರೆ, ಒಂದು ಗ್ರಂಥದಲ್ಲಿ ಒಬ್ಬರು ಬರೀತಾರೆ, ಬಹಳ ರೋಚಕ ಅದು. ಜ್ಞಾನಿಗಳು ಭಗವಂತನಿಗೆ ನಮಃ ಅಂತ ಹೇಳಬೇಕಾದ ಅಗತ್ಯ ಇಲ್ಲ ಅಂತ. ಯಾಕೆಂದ್ರೆ ನನ್ನದು ಅಂತ ಇದ್ದರೆ ನಂದು ಅಲ್ಲ ಅಂತ ಹೇಳೋದು. ಯಾವತ್ತೂ ಅವರಿಗೆ ನನ್ನದು ಅನ್ನೋದು ಇಲ್ಲವೋ ಆವಾಗ ದೇವರಿಗೆ ನಮಃ ಅಂತ ಹೇಳೋ ಅಗತ್ಯವೇ ಇಲ್ಲ ಅಂತ. ನನ್ನದಲ್ಲ ಅಂತ ಹೇಳಬೇಕಾದ್ರೆ ನನ್ನದು ಅನ್ನೋ ಫೀಲಿಂಗ್ ಇರಬೇಕು. ಆದ್ದರಿಂದ ಬರೀ ದೇವರ ನಾಮ ವಿಶ್ವಂ ವಿಷ್ಣುರು ವಷಟ್ಕಾರ ಭೂತು, ಅಲ್ಲಿ ನಮಃ ಇಲ್ಲೇ ಇಲ್ಲ. ಯಾಕೆಂದರೆ ನನ್ನದಲ್ಲ ಅನ್ನೋದು ನೀವು ರೂಢ ಆದಮೇಲೆ ದೇವರ ನಾಮಸ್ಮರಣೆ ಸಾಕು, ನಮಸ್ಕಾರ ಕೂಡ ಬೇಡ. ಅದನ್ನ ಇಲ್ಲಿ ನಮಸ ಅಂತಂದರೆ ನನ್ನದಲ್ಲ ಎಲ್ಲ ನಿನ್ನದು ಅನ್ನೋ ಭಾವನೆಯಿಂದ ನನ್ನ ಸರ್ವಸ್ವವನ್ನು ನಿನಗೆ ಹವಿಸ್ಸಾಗಿ ಅರ್ಪಿಸಿ, ಯಾವುದನ್ನು ನನ್ನ ಬದುಕನ್ನೇ ನನ್ನ ಜೀವನವನ್ನೇ ನಿನಗೆ ಹವಿಸ್ಸಾಗಿ ಅರ್ಪಿಸ್ತಾ ಇದ್ದೇನೆ. ಇತಿ ತೇ ವಿಧೇಮ ಅಂತ. ಹಾಗೆ ನನ್ನನ್ನು ನಾನು ಮಾಡತಕ್ಕಂಥ ಯಜ್ಞ ಅಂದರೆ ಇದು ಜೀವನ ಯಜ್ಞ, ನನ್ನ ಬದುಕನ್ನೇ ನಿನಗೆ ಅರ್ಪಿಸಿ ಮಾಡಿದಂಥ ಯಜ್ಞ. ಅಂಥ ಯಜ್ಞದಿಂದ ಪೂಜೆ, ಯಜ್ಞ ಅಂದರೆ ಪೂಜೆ, ನಿನ್ನನ್ನು ನಾನು ಪೂಜಿಸ್ತಾ ಇದ್ದೇನೆ. ಅದರಿಂದ ನನ್ನನ್ನು ದಯವಿಟ್ಟು ಇದರಿಂದ ವಂಚಿತನಾಗಿ, ಅಧ್ಯಾತ್ಮದ ಮಾರ್ಗದಿಂದ ವಂಚಿತನನ್ನಾಗಿ ಮಾಡಬೇಡ ಓ ರುದ್ರನೇ. ನಾನು ನಿನ್ನೆ ಹೇಳಿದ್ದೆ, ರುದ್ರ ಅಂತಂದರೆ ರೋಗ ಪರಿಹಾರಕ ಅಂತ ಅರ್ಥ ಸಂಸ್ಕೃತದಲ್ಲಿ. ಯಾವ ರೋಗ? ನಮ್ಮದೇ ಇದೆ ಭವರೋಗ, ಸಂಸಾರದ ರೋಗಗಳು, ಅದನ್ನು ಪರಿಹಾರ ಮಾಡ್ತಕ್ಕವರು. ಯಾಕೆಂದರೆ ರುದ್ರ ಮನೋಭಿಮಾನಿ ದೇವತೆಯವನು. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಅಂದರೆ ಮಾನಸಿಕ ರೋಗಗಳನ್ನು ಪರಿಹಾರ ಮಾಡುವನು. ಮಾನಸಿಕವಾಗಿ ನಾವು ರೋಗ ಇಲ್ಲ ಅಂತಾದರೆ ದೈಹಿಕವಾದ ರೋಗ ಬರುವುದೇ ಇಲ್ಲ. ಯಾಕೆಂದರೆ ಆಲ್ ದ ಫಿಸಿಕಲ್ ಡಿಸೀಸಸ್ ಆರ್ ಬೇಸ್ಡ್ ಆನ್ ಮೆಂಟಲ್ ಡಿಸೀಸಸ್, ಆರ್ ದ ಡಿಸೀಸ್ ಆರ್ ಬೇಸಿಕಲಿ ಸೈಕಲಾಜಿಕಲ್. ಅದರಿಂದ ಮನಸ್ಸು ರೋಗಮುಕ್ತ ಆದರೆ ದೇಹದಲ್ಲಿ ರೋಗ ಬರೋದು ಸಾಧ್ಯ ಇಲ್ಲ. ನೀವು ಸ್ಟ್ರಾಂಗ್ ವಿಲ್ಲಿನಿಂದ ನನಗೆ ಆ ಕಾಯಿಲೆ ಇಲ್ಲ ಅಂತ ತಿಳ್ಕೊಂಡ್ರೆ ಬರುವುದೇ ಸಾಧ್ಯ ಇಲ್ಲ. ಆದ್ದರಿಂದ ನನ್ನ ಮನಸ್ಸನ್ನು ರೋಗಮುಕ್ತನನ್ನಾಗಿ ಮಾಡುವಂಥ ರುದ್ರನ ಹತ್ತಿರ ಪ್ರಾರ್ಥನೆ ಇದು. ಎರಡನೇ ರೋಗ ಪರಿಹಾರಕರು ಅಂದರೆ ನಮಗೆ ಉಸಿರು ಕೊಟ್ಟು ಭಗವಂತನ ಸಾಧನೆಗೆ ಅವಕಾಶ ಕೊಡ್ತಕ್ಕಂಥ, ಸಾಧನೆಗೆ ನಮ್ಮನ್ನು ಎತ್ತರಕ್ಕೇರಿಸ್ತಕ್ಕಂಥ ಪ್ರಾಣತತ್ವ, ಭವರೋಗವನ್ನು ಪರಿಹಾರ ಮಾಡ್ತಕ್ಕಂಥ ರುದ್ರೋ ಬಹುಶಿರ ಬಭ್ರುಹು ನಾರಾಯಣ. ಇದು ಎಲ್ಲ ಅರ್ಥವೂ ಇದೆ ಇಲ್ಲಿ. ನಾರಾಯಣನನ್ನು ಪ್ರಾರ್ಥನೆ ಹೌದು, ಇದು ಶಿವನ ಪ್ರಾರ್ಥನೆಯೂ ಹೌದು. ಇದು ಒಂಥರ ಹರಿಹರ ಸ್ತುತಿ. ತಮಾಷೆ ನೋಡಿ, ಅಲ್ಲಿ ಛಂದಸ್ಸು ಹಾಗೆ ಇದೆ. ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು 12 ಅಕ್ಷರ, ಶಿವನಿಗೆ ಸಂಬಂಧಪಟ್ಟದ್ದು 11 ಅಕ್ಷರ. ಮೊದಲನೇ ಲೈನ್ ತಗೊಳ್ಳಿ, ಅಲ್ಲ 12 ಅಕ್ಷರ ಇದೆ. ಮಾನಸ್ತೋ ಕೇತನೆ ಮಾನ ಆಯುಷಿ ಮಾನೋ ಘೋಷು ಮಾನೋ ಅಶ್ವೇಶು ರೀರಿಷಃ 12. ಆಮೇಲೆ ವೀರಾನ್ಮಾನೋ ರುದ್ರಭಾಮಿತೋ ವಧೀಹಿ ಹವಿಷ್ಮಂತಂ ನಮಸಾ ವಿಧೇಮತೆ 11. ಮೊದಲು 12 ಅಕ್ಷರ, ಅಲ್ಲಿಂದ 11 ಅಕ್ಷರ. ಅಂದರೆ ನಾರಾಯಣನೂ ಇದ್ದಾನೆ, ಅಲ್ಲಿ ಶಿವನೂ ಇದ್ದಾನೆ. 11 ಅಕ್ಷರದಲ್ಲಿ ಶಿವ ಇದ್ದಾನೆ, 12ರಲ್ಲಿ ನಾರಾಯಣ. ಈ ಮೀಟರೇ, ಛಂದಸ್ಸೇ ನಾವು ಸ್ತೋತ್ರ ಮಾಡತಕ್ಕಂಥ ದೇವತೆ ಎಚ್ಚರ ಕೊಡ್ತಕ್ಕಂಥ ಛಂದಸ್ಸದು. ಇವಾಗ ಈ ಛಂದಸ್ಸಿನ ಬಗ್ಗೆ ಎಲ್ಲ ಹೊರಟು ಹೋಗಿದೆ, ಇದೆಲ್ಲ ಕಲ್ಪನೆ ಇಲ್ಲ. ಅದು ಎಷ್ಟೇ ಅಕ್ಷರ ಇದ್ದರೆ ಏನು ಸ್ವಾಮಿ ಅದನ್ನು ಕಟ್ಕೊಂಡು ಏನು ಮಾಡ್ತೀರಿ ಅಂತ ಆಗಿಬಿಟ್ಟಿದ್ದಾರೆ. ಅದು ಛಂದಸ್ಸಿನ ಕಲ್ಪನೆ ಇಲ್ಲ. ಮುಂಚೆ ಹಾಗಲ್ಲ, ಒಂದು ಮಂತ್ರ ಹೇಳಬೇಕಾಗಿದ್ದರೆ ಮಂತ್ರ ದೇವತೆ ಯಾರು, ಛಂದಸ್ಸು ಯಾವುದು, ಋಷಿ ಯಾರು. ನಾರಾಯಣ ಉಪನಿಷತ್ನಲ್ಲಿ ಈ ಮಂತ್ರಗಳಿಗೆ ಋಷಿ ಯಾರು ಅಂತ ಹೇಳಲಿಲ್ಲ. ಆದರೆ ನೀವು ಇದಕ್ಕೆ ಬೇರೆ ಬೇರೆ ಋಷಿಗಳನ್ನು ಹೇಳ್ತಾರೆ. ರುದ್ರದಲ್ಲಿ ಸಮಷ್ಟಿಯಾಗಿ ರುದ್ರಾಧ್ಯಾಯಕ್ಕೆ ಅಗ್ನಿ ಋಷಿ ಈ ಮಂತ್ರಗಳನ್ನು ನಮ್ಮ ಕೊಟ್ಟವ ಅಗ್ನಿ. ಆದ್ದರಿಂದ ಇಲ್ಲಿ ರುದ್ರ ಅಂದರೆ ಅಗ್ನಿ ಅಲ್ಲ, ಯಾಕಂದರೆ ಅಗ್ನಿ ಮಾಡಿದ ಪ್ರಾರ್ಥನೆ ಇದು. ಅಗ್ನಿಯ ಮೇಲಿನವರು ಅಂದರೆ ಶಿವ, ಪ್ರಾಣ, ನಾರಾಯಣ. ರುದ್ರಭಾಮಿತೋವಧೀಹಿ ಹವಿಷ್ಮಂತಂ ನಮಸಾ ವಿದ್ಯಾಮ್ಯತೆ. ಇಲ್ಲಿಗೆ ರುದ್ರದಲ್ಲಿ ಬಂದಿರತಕ್ಕಂಥ ರುದ್ರಾಧ್ಯಾಯದ 2 ಮಂತ್ರಗಳು ಬರೀ ನಮ್ಮನ್ನು ಅಧ್ಯಾತ್ಮದ ಕಡೆಗೆ ಕೊಂಡೊಯ್ಯು, ಅದಕ್ಕೆ ಬಾಧಕವಾಗಿರತಕ್ಕಂಥ ಯಾವುದೇ ವಿಘ್ನ ವಿಡ್ಡೂರಗಳನ್ನು ಕೊಡಬೇಡ. ಅದು ಆಯುಸ್ಸು ನಾಶ ಮಾಡುವುದಕ್ಕೆ ಇರಬಹುದು, ಅಥವಾ ಅಜ್ಞಾನ ದುಃಖಗಳನ್ನು ಕೊಟ್ಟು ಇರಬಹುದು, ಅಥವಾ ಅದರ ಬಗ್ಗೆ ಅಪನಂಬಿಕೆ ಕೊಟ್ಟು ಇರಬಹುದು. ಅದು ಮೃತ್ಯು ಅಂದರೆ ದೊಡ್ಡ ಮೃತ್ಯು ಯಾವುದು ಗೊತ್ತುಂಟ? ಡಿಸ್ಬಿಲೀಫ್, ನಂಬದೇ ಇರುವುದು. ಕೆಲವರು ಅದೆಲ್ಲ ನನ್ನ ನಂಬಿಕೆ ಇಲ್ಲ ಅಂತ ನಂಬದೇ ಇರುವುದರಿಂದ ಅದಕ್ಕೆ ನಷ್ಟ ಅಲ್ಲ, ನಮಗೆ ನಷ್ಟ ಅಲ್ವ.
ಯಾವುದೋ ಒಂದು ಸಂಗತಿಯನ್ನು ನಾವು ನಂಬದೇ ಬಿಟ್ಟರೆ ವಿ ವಿಲ್ ಬಿ ದ ಲೂಸರ್ಸ್. ವೇದಕ್ಕೆ ಅನ್ನೋದಷ್ಟೇ ಇಲ್ಲ. ಆದ್ದರಿಂದ ದೊಡ್ಡ ಮೃತ್ಯು, ನಮ್ಮನ್ನು ಕಬಳಿಸುವಂಥ ದೊಡ್ಡ ಮೃತ್ಯು ಅಂದರೆ ಅಪನಂಬಿಕೆ. ನಂಬಿಕೆ ಇಲ್ಲದೇ ಇದ್ದರೆ ಎಂಥದೂ ಇಲ್ಲ. ಈಗ ಅದು ವೇದ ಮಂತ್ರ ಅಂತಲ್ಲ. ನೀವು ಒಬ್ಬ ಡಾಕ್ಟ್ರು, ಅಯ್ಯೋ ಆ ಡಾಕ್ಟ್ರ್ ಮೇಲೆ ನಂಬಿಕೆ ಇಲ್ಲ, ನಂಬಿಕೆ ಇದ್ದರೆ ಅವ್ರು ಮದ್ದು ಕೊಟ್ಟದ್ದು ನಡೆಯೋಲ್ಲ. ಸೊ ಮದ್ದು ನಡೆಯೋದಲ್ಲ, ನಂಬಿಕೆ ನಡೆಯೋದು. ಆ ಡಾಕ್ಟ್ರದ್ದು ಭಾರಿ ಒಳ್ಳೆಯ ಮದ್ದು ಅಂತ ಯಾವ ಚಳ್ಳೆ ಪಂಡಿತ ತೊಗೊಂಡ್ರೂ ಗುಣ ಆಗುತ್ತೆ. ಅದು ನಿಮಗೆ ಡಾಕ್ಟರ್ ಮೆಸ್ಮರ್ನ ಕಥೆ ಗೊತ್ತಿರಬೇಕು. ಅವನು ವಿದೇಶದಲ್ಲಿದ್ದವನು. ಅವನು ಏನು ಮಾಡಿದ, ಅವನ ಬಗ್ಗೆ ಜನರಿಗೆ ಬಹಳ ಭರವಸೆ ಇತ್ತು. ಈ ಡಾಕ್ಟ್ರ್ ಕೊಟ್ಟರೆ ಗುಣ ಆಗುತ್ತೆ ಬಂದು ಅವನು ಸುಮ್ಮನೆ ಬರೀ ನೀರು ಕೊಟ್ಟ, ಕೆಲವರಿಗೆ ಮೆಡಿಸಿನ್ ಕೊಟ್ಟ. ಇಬ್ಬರು ಮರುದಿವಸ ಬಂದು, ನಿನ್ನೆ ನೀವು ಕೊಟ್ಟ ಮದ್ದು ಚೆನ್ನಾಗಿತ್ತು ಡಾಕ್ಟ್ರೇ, ಜ್ವರ ಗುಣ ಆಯಿತು. ಅವನು ಕೊಟ್ಟದ್ದು ಬರೀ ನೀರು. ಆದರೆ ಆ ಡಾಕ್ಟ್ರು ಒಳ್ಳೆ ಮದ್ದು ಕೊಡ್ತಾರೆ ಅನ್ನುವಂಥ ನಿಮ್ಮ ಮಾನಸಿಕವಾದಂಥ ಕಾನ್ಫಿಡೆನ್ಸ್ ಉಂಟಲ್ಲ, ಅದು ಗುಣ ಮಾಡಿತ್ತು ಜ್ವರವನ್ನು. ಇವತ್ತು ನಾವು ಎಲ್ಲದರಲ್ಲೂ ಕಾನ್ಫಿಡೆನ್ಸ್ ಕಳ್ಕೊಂಡು ನಮ್ಮ ಬದುಕನ್ನು ಶೋಚನೀಯ, ಪಿಟಿಯಬಲ್ ಮಾಡಿದ್ದೇವೆ. ಯಾವುದಲ್ಲೂ ನಂಬಿಕೆ ಇಲ್ಲ. ಅದು ದೊಡ್ಡ ಸಂಗತಿ. ಅದನ್ನೆಲ್ಲ ನಾನು ನಂಬೋಲ್ಲ. ಅದು ಯಾರಿಗೆ ನಷ್ಟ? ನಿನ್ನ ಹಣೆ ಬರಹ. ಅದನ್ನೆಲ್ಲ ನಂಬೋಲ್ಲ, ನಿನ್ನ ಹಣೆ ಬರಹ. ನಂಬಿಕೆಯನ್ನು ಕಳ್ಕೊಂಡು ನಿನ್ನ ಬದುಕಿನ ಎಲ್ಲ ಎತ್ತರಕ್ಕೆ ಇರುವ ಸಾಧ್ಯತೆಗಳನ್ನು ಕಳ್ಕೊಂಡು ಅಷ್ಟೇ, ಏನಿಲ್ಲ. ಅದು ಕೃಷ್ಣ ಅದನ್ನೇ ಹೇಳೋದು ಯಾರಿಗಿದೆ, ಶ್ರದ್ಧೆ ಇಲ್ಲದವನಿಗೆ ಹೇಳಬೇಡ ಅಂತಾನೆ. ಯಾಕಂದರೆ ನಂಬಿಕೆ ಇಲ್ಲದಿದ್ದರೆ ಹೇಳಿ ವೇಸ್ಟ್ ಆಗುತ್ತೆ. ಅದು ನಾಶ್ರದ್ಧಧಾನಾಯ, ಯಾರಿಗೆ ನಂಬಿಕೆ ಹೇಗೆ ಬರುವುದು ಸ್ವಾಮಿ, ಅದು ನಮ್ಗೆ ನಂಬಬೇಕಾದ್ರೆ ಅದರ ಬಗ್ಗೆ ಮನವರಿಕೆ ಆಗಬೇಕಲ್ಲ ಅಂತ. ನಂಬಿಕೆ ಎಂದರೆ ಮೊದಲು ಏನು ಗೊತ್ತಾ, ನಾವು ಅದೆಲ್ಲ ನಂಬುವುದಿಲ್ಲ. ಯಾಕೆ ನಂಬಲಿಕ್ಕೆ ಕಾರಣ ಇಲ್ಲ. ನಂಬದೇ ಇರುವುದಕ್ಕೇನು ಕಾರಣ? ನೀನು ಟೆಸ್ಟ್ ಮಾಡಿ ನೋಡಿದ್ಯಾ? ಇಲ್ಲ. ಅದು ಬೇಸ್ಲೆಸ್ಸು. ಹಾಗೆ ಮೊದಲು ಬೇಸ್ಲೆಸ್ ಆಗಿ ಅದು ಸತ್ಯ ಆಗಿರುವುದು ಸಾಧ್ಯ ಇದೆ ಅಂತ ನಂಬು. ಸತ್ಯ ಅಂತ ನಂಬುವುದಲ್ಲ, ನನಗೆ ಗೊತ್ತಿಲ್ಲದೆ ಇದ್ದರೂ ಅದು ನಿಜ ಆಗಿರುವ ಸಾಧ್ಯತೆ ಇದೆ ಅಂತ ನಂಬು. ಮತ್ತೆ ಅಧ್ಯಯನ ಮಾಡ್ತಾ ನಿಜ ಅಂತ ಗೊತ್ತಾಗುತ್ತೆ. ಸೊ ಆ ಸಾಧ್ಯತೆಯನ್ನು ನಿರಾಕರಣೆ ಮಾಡಿ ಯಾವುದನ್ನು ನಂಬೋಲ್ಲ ಅನ್ನೋನು ಅವನು ಬೆಳೆಯೋದೇ ಇಲ್ಲ. ಅವನು ಶೋಚನೀಯ, ಅವನ ಲೈಫು ದುರಂತ ಅದು. ಹೀಗೆ 2 ಮಂತ್ರಗಳಲ್ಲಿ, ಅದು ರುದ್ರಾಧ್ಯಾಯದ 2 ಮಂತ್ರಗಳಲ್ಲಿ ಅವನು ಬದುಕಿಗೆ ಅಧ್ಯಾತ್ಮದ ರಕ್ಷೆ ಕೊಡು. ಅದಕ್ಕೋಸ್ಕರ ಶತಂ ಜೀವೇಮ ಶರದ ಸುವೀರಾಹ ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೆ ಶತಂ ಸಮಾಹ. ನಾವು 100 ವರ್ಷ ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಬದುಕಬೇಕು ಅನ್ನತಕ್ಕಂಥ ಒಂದು ಭರವಸೆಯನ್ನು ತುಂಬಿದ. ಅದರ ಮುಂದಿನ ಮಂತ್ರ ಇದು ರುದ್ರಾಧ್ಯಾಯದ್ದಲ್ಲ. ಪ್ರಜಾಪತೆ ಎನ್ನತ್ತು ದೇತಾನ್ಯನ್ಯೋ ವಿಶ್ವಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೆ ಜುಹುಮಃ ತನ್ನೋ ಅಸ್ತು ವಯಂ ಸ್ಯಾಮ ಪತಯೋರಯೀಣಾಂ. ಇಲ್ಲಿ ಇದೆಲ್ಲ ಯಜುರ್ವೇದದಲ್ಲಿ ಇದನ್ನು ಸ್ವರಸಹಿತವಾಗಿ ಹೇಳುವಾಗ ಸ್ವಲ್ಪ ವ್ಯತ್ಯಾಸಗಳಿದೆ. ವಯಂ ಸ್ಯಾಮ ಹೇಳುವುದಿಲ್ಲ ಅವರು, ಅಲ್ಲಿ ವಯಂಗ ಶ್ಯಾಮ ಅಂತ ಹೇಳ್ತಾರೆ. ಈಗ ಹೇಳುವವರು ವಯಗ್ಗು ಶ್ಯಾಮ ಅಂತ ಹೇಳ್ತಾರೆ. ಅದು ಒಟ್ಟಾರೆ ನಾನು ಅದೆಲ್ಲ ಬರೇ ಅದರ ಸಂಸ್ಕೃತ ಶಬ್ದ ಮತ್ತು ಅದರ ಅರ್ಥ ಹೇಳ್ತಾರೆ. ಅದರ ಉಚ್ಚಾರದ ಬಗ್ಗೆ ನೀವು ಗುರು ಪರಂಪರೆಯಿಂದ ಕೇಳಿ ತಿಳ್ಕೊಳ್ಳಿ. ಪ್ರಜಾಪತಿ ಅಂತ ಬಂದ, ಇಲ್ಲಿ ರುದ್ರ ಹೋಗಿ ಪ್ರಜಾಪತಿ ಬಂದ. ಒಂದು ಏಕಸೂತ್ರತೆ ಇದೆ. ಇದು ಒಂದೊಂದು ಮಂತ್ರ ಒಂದೊಂದು ದೇವರನ್ನು ಕುರಿತು ಹೇಳುವುದಿಲ್ಲ. ಪ್ರಜಾಪತಿ ಎಂದರೆ ಕೂಡ 3 ಅರ್ಥ ಇದೆ ಆ ಶಬ್ದಕ್ಕೆ. ಒಂದು ಹಿಂದೆ ಬಂದಿದೆ ಪ್ರಾಣ ಸೂಕ್ತದಲ್ಲಿ, ಪ್ರಜಾಪತಿ ಯೋ ಭುವನಸ್ಯ ಗೋಪಾಹ. ಮುಂದೆ ಬ್ರಹ್ಮಪದವಿಗೆ ಬರತಕ್ಕಂಥ ಪ್ರಾಣತತ್ವ ಪ್ರಜಾಪತಿ ಅಂತ ಹಿಂದೆ ಬಂದಿದೆ. ಮತ್ತೊಂದು ಪ್ರಜೆಗಳ ಪಾಲಕ, ಜಗತ್ತಿನ ಪಾಲಕ, ಸೃಷ್ಟಿ ಸ್ಥಿತಿ ಸಂಹಾರಗಳಲ್ಲಿ ವಿಶೇಷವಾಗಿ ಪಾಲನೆಯನ್ನು ಮಾಡ್ತಕ್ಕಂಥವನು ಪ್ರಜಾಪತಿ ಅಂದರೆ ವಿಷ್ಣು. ಪ್ರಜಾಪತಿ ಅಂದರೆ ಲಿಂಗದೇವತೆ ಶಿವ. ಅವನು ಪ್ರಜೆಗಳ ಜನನಕ್ಕೆ ಕಾರಣನಾಗಿ ಲಿಂಗದೇವತೆಯಾಗಿರ್ತಕ್ಕ ಶಿವ. ಹಾಗೆ ಪ್ರಜಾಪತಿ ಎಂದರೂ ಕೂಡ 3 ನೆಲೆಯಲ್ಲಿ ಇದೆ ಸ್ತೋತ್ರ. ಶಿವನನ್ನು ಸ್ತೋತ್ರ, ಶಿವನನ್ನು ಕುರಿತ ಸ್ತೋತ್ರ, ಹೌದು, ಪ್ರಾಣತತ್ವವನ್ನು ಕುರಿತ ಸ್ತೋತ್ರ, ಮತ್ತು ನಾರಾಯಣ. ಯಾಕೆಂದರೆ ಇದು ನಾರಾಯಣ ಉಪನಿಷತ್ತು. ಯಾವ ಶಬ್ದ ಬಂದರೂ ಅದನ್ನು ನೀವು ನಾರಾಯಣ ಪರವಾಗಿ ಅನುಸಂಧಾನ ಮಾಡಲೇಬೇಕು. ಇಲ್ಲದೇ ಇದ್ದರೆ ಆ ಮಂತ್ರ ನಾರಾಯಣ ಉಪನಿಷತ್ತಿನಲ್ಲಿ ಬರುವುದೇ ಸಾಧ್ಯ ಇಲ್ಲ. ಹೇಳ್ತಾನೆ, ಓ ಪ್ರಜಾಪತಿಯೇ, ನತ್ವದೇತಾನಿ ಅನ್ಯ ವಿಶ್ವಜಾತಾನಿ ಪರಿತಾ ಬಭೂವ ತ್ವತ್ ಅನ್ಯ. ಏತಾನಿ, ನೀನು ಸೃಷ್ಟಿ ಮಾಡಿರತಕ್ಕಂಥ ಈ ವಿಶ್ವ ಉಂಟಲ್ಲ,
ಏತಾನಿ ಜಾತಾನಿ ವಿಶ್ವಾಜ ನೀನು ಸೃಷ್ಟಿ ಮಾಡಿದ ಈ ಎಲ್ಲ ನಿನ್ನಿಂದ ಸೃಷ್ಟವಾದ ಜಗತ್ತು, ಅದನ್ನು ಪರಿತಾ ಬಭುವ ಅಂತ ಒಂದು ತಾನಿ ಈ ಎಲ್ಲ ವಿಶ್ವವನ್ನು ಯಾರು ನಿನ್ನಿಂದ ಬೇರೆ ಆದವನು, ನೀನಲ್ಲದೆ ಇನ್ನೊಬ್ಬ ಈ ಜಗತ್ತನ್ನು ನ ಪರಿಬಭುವ, ಈ ಜಗತ್ತಿನ ಸಮಸ್ಯವನ್ನು ಮೀರಿ ನಿಂತ ಎತ್ತರಕ್ಕೇರಿದವನು ನೀನು ಬಿಟ್ಟರೆ ಇನ್ಯಾರೂ ಇಲ್ಲ ಅಂತೇಳು. ಯಾಕೆಂದರೆ ಇಡೀ ಜಗತ್ತಿನ ಮನಸ್ಸನ್ನು ನಿಯಂತ್ರಿಸುವ ಶಿವ. ಹಾಗಾಗಿ ಎಲ್ಲಕ್ಕಿಂತ ಎತ್ತರದಲ್ಲಿರುವವ ನೀನು, ಉಸಿರು ಕೊಟ್ಟು ಬದುಕುವ ಪ್ರಾಣ, ಎಲ್ಲಕ್ಕಿಂತ ಎತ್ತರ ನೀನು, ಎಲ್ಲವನ್ನು ಪಾಲಿಸುವ ನಾರಾಯಣ. ಹಾಗಾಗಿ ಈ ಜಗತ್ತಿನಲ್ಲಿ ಸೃಷ್ಟಿಯಾದ ಸಮಸ್ತ ವಸ್ತುಗಳು ಕೂಡ ಯಾವುದೂ ಕೂಡ ನಿನ್ನಕ್ಕಿಂತ ಬೇರೆಯಾದ ಇನ್ಯಾವುದೂ ಕೂಡ ತ್ವತ್ ಅನ್ಯ ನ ಪರಿಬಭುವ, ಈ ಸೃಷ್ಟಿಯಾದ ಯಾವ ವಸ್ತುವನ್ನು ಕೂಡ ಪರಿಭವನ ಅಂದರೆ ಅದನ್ನು ಮೀರಿ ನಿಲ್ಲುವುದು. ಪರಿಭೂ ಸ್ವಯಂಭೂ ಯಥಾತಥೋ ಅರ್ಥಾನ್ವೇದಧಾತ್ ಶಾಶ್ವತೀಭ್ಯ ಸಮಭ್ಯ. ತುಂಬ ಕಡೆ ಈ ಶಬ್ದ ಬಂದಿದೆ, ಪರಿಭೂಹು ಅನ್ನುವಂಥ ಶಬ್ದ ತೈತ್ತಿರೀಯದಲ್ಲಿ ಬಂದಿದೆ, ಈ ಉಪನಿಷತ್ತಿನಲ್ಲಿ ಬಂದಿದೆ. ತುಂಬ ಕಡೆ ಪರಿಭೂಹು ಅಂತ ಪ್ರಯೋಗ ಮಾಡ್ತಾರೆ. ಪರಿಭೂಹು ಅಂದರೆ ಎಲ್ಲವನ್ನೂ ಕೂಡ ಮೀರಿ ನಿಲ್ಲುವುದು, ಅಂದರೆ ಎಲ್ಲಕ್ಕಿಂತ ಎತ್ತರದಲ್ಲಿರುವುದು. ನೀನು ಎಲ್ಲವನ್ನು ಮೀರಿ ಎತ್ತರದಲ್ಲಿರುವವನು, ನೀನು ಬಿಟ್ಟರೆ ಇನ್ನೊಬ್ಬನಿಲ್ಲ ಅಂತದ್ದು. ಇನ್ನೊಂದು ಅರ್ಥ ಪರಿತಾ, ಒಂದೇ ಶಬ್ದ ಪರಿತಾ ಬಭುವ ಅನ್ನೋಲ್ಲಿ ಪರಿಬಭುವ ಅಂತ. ಇದು ನಿಜವಾದ ಸಹಜವಾದ ವೇದ ಪರಂಪರೆಯಿಂದ ಸಿದ್ಧವಾದ ಪದಪಾಠ. ಆದರೆ ಕೆಲವು ಮಂದಿ ಪರಿತಾ ಅನ್ನೋದನ್ನು ಒಂದೇ ಶಬ್ದ ಅಂತ ಹೇಳ್ತಾರೆ. ಒಳ್ಳೆಯದು, ಯಾಕೆಂದರೆ ವೇದದಲ್ಲಿ ಎಷ್ಟು ಹೊಸ ಅರ್ಥ ಅನುಸಂಧಾನ ಮಾಡಲಿಕ್ಕೆ ಬಂದರೆ ಅಷ್ಟು ಒಳ್ಳೆಯದು. ಪರಿತಾ ಅಂದರೆ ಸಂಸ್ಕೃತದಲ್ಲಿ ಅದೊಂದು ಹೊಸ ಶಬ್ದ, ಸಾಮಾನ್ಯವಾಗಿ ಯಾರು ಕೇಳಿರೋದಿಲ್ಲ. ಪಾಲನ ಪೂರ್ಣಯೋ ಅಂತ ಒಂದು ಧಾತು ಇದೆ. ಅಂದರೆ ಧಾತುವಿಗೆ ಪಿಪರ್ತಿ ಅಂತ ರೂಪ ಆಗುತ್ತೆ, ಅಂದರೆ ಪಾಲಿಸುವವನು ಅಂತ. ಅದರ ಪ್ರತ್ಯಯದ ರೂಪ ಪರಿತಾ ಅಂತ, ಅಂದರೆ ರಕ್ಷಿಸುವವನು, ಪಾಲಕ ಅಂತ ಅರ್ಥ. ಇಡೀ ಜಗತ್ತನ್ನು ಪಾಲಿಸುವವನು ನೀನಲ್ಲದೆ ಇನ್ನೊಬ್ಬನಿಲ್ಲ ಅಂತ. ಪರಿತಾ ಅಂದರೆ ರಕ್ಷಿಸುವವನು, ಪಾಲಕ. ಯಾಕೆಂದರೆ ನೀನು ಪರಿಬಭುವ, ಎಲ್ಲಕ್ಕಿಂತ ಎತ್ತರದಲ್ಲಿರುವವನು ನೀನೇ ರಕ್ಷಿಸಬೇಕು, ಇನ್ಯಾರು ರಕ್ಷಿಸಬೇಕು? ನಿನ್ನ ನಿಯಂತ್ರಣದಲ್ಲಿರುವುದು ಇಡೀ ಜಗತ್ತು. ಆದ್ದರಿಂದ ನಿನ್ನನ್ನು ಬಿಟ್ಟು ಈ ಜಗತ್ತನ್ನು ರಕ್ಷಿಸುವವನೂ ಇಲ್ಲ, ಈ ಜಗತ್ತಿನ ಎಲ್ಲವನ್ನು ಮೀರಿ ಎತ್ತರಕ್ಕೇರಿ ನಿಂತವು ನೀನು ಸರ್ವೋತ್ತಮ, ನೀನು ಸರ್ವರಕ್ಷಕ. ಆದ್ದರಿಂದ ನಮ್ಮದೊಂದು ಆಸೆ ಉಂಟೀಗ, ಏನು? ನೀನಲ್ವ ಎಲ್ಲಕ್ಕಿಂತ ಮೇಲೆ ಇರುವವನು, ಮತ್ತು ನಿನ್ನ ಹತ್ರ ಕೇಳಿದೆ ಇನ್ಯಾರ ಹತ್ರ ಶಾಖಾಯವಾಸ್ಯ ಲವಣಾಯವಾಸ, ಅದು ಯಾರು ಏನು ಕೊಟ್ಟಾರು? ಯಾರನ್ನು ಕೇಳಿ ಏನು ಉಪಯೋಗ? ಯತ್ಕಾಮಸ್ತೆ ಜುಹುಮಃ ಯತ್ಕಾಮಾಹ ತೇ ಜುಹುಮಃ ತನ್ನೋ ಅಸ್ತು. ನಾವು ನಿನ್ನನ್ನು ಹೋಮಿಸ್ತಾ ಇದ್ದೇವೆ, ಅಂದರೆ ಅದೇ ಹವಿಸ್ಸು ಕೊಡುವುದು, ಅಂದರೆ ಭಗವಂತನನ್ನು ಭಕ್ತಿಯಿಂದ ಕರೆದು ಆತ್ಮಸಮರ್ಪಣೆ. ಎಲ್ಲ ಕಡೆ ಅಷ್ಟೇ ಆತ್ಮಸಮರ್ಪಣೆ ಅಂತಂದರೆ ಆತ್ಮಮೇಧ. ಇದು ಇದೆ ವೇದದಲ್ಲಿ, ಪುರುಷ ಮೇಧ, ಪುರುಷ ಸೂಕ್ತದಲ್ಲಿ ಪುರುಷ ಮೇಧ ಅಂತಂದರೆ ಈಗ ಅಶ್ವಮೇಧದಲ್ಲಿ ಕುದುರೆ ಕಳೆದ ಹಾಗೆ ಪುರುಷ ಮೇಧ ಅಂದರೆ ಯಾರೋ ಒಬ್ಬ ಮನುಷ್ಯನನ್ನು ತಲೆ ಕಡಿಯುವುದಲ್ಲ. ಪುರುಷ ತನ್ನ ಸಮಸ್ತ ವ್ಯಕ್ತಿತ್ವವನ್ನು ಭಗವಂತನಿಗೆ ಅರ್ಪಿಸಿ ಬಿಡೋದು, ಅದು ಪುರುಷ ಮೇಧ. ಯಾಕೆಂದರೆ ಮೇಧ ಅಂದರೆ ಸಂಗಮನ ಅಂತ ಅರ್ಥ. ಈ ಪುರುಷ ಆ ಪುರುಷನ ಜೊತೆಗೆ ಸಂಗಮನ, ಅದು ಪುರುಷ ಮೇಧ. ಇಡೀ ಪುರುಷ ಸೂಕ್ತ ಹೇಳೋದು ಅದನ್ನು. ಅಬದ್ಧನನ್ನು ಪುರುಷಂ ಪಶುಂ, ಪುರುಷನನ್ನು ಪಶುವಾಗಿ ಕಟ್ಟಿದರು, ಅದನ್ನು ಬಲಿ ಕೊಟ್ಟರು. ಇಲ್ಲಿ ಯಾವುದೋ ಒಂದಾನೊಂದು ಕಾಲದಲ್ಲಿ ಮನುಷ್ಯರನ್ನು ತಲೆಗಡದು ದಾನ ಕೊಡ್ತಾಯಿದ್ರು ಅಂತ ಅರ್ಥ ಅಲ್ಲ ಅದಕ್ಕೆ. ನಾವು ಎಲ್ಲರೂ ಕೂಡ ಪಶುಗಳು. ಆದ್ದರಿಂದಲೇ ಅವನು ಪಶುಪತಿ, ಹಟ್ಟಿ ಒಡೆಯ ಅಲ್ಲ ಪಶುಪತಿ ಅಂದರೆ. ಪಶುಪತಿ ಅಂತ ಹೆಸರು ಜೀವಜಾತಕ್ಕೆ ಒಡೆಯನಾದ್ದರಿಂದ ನಾವು ಎಲ್ಲರೂ ಪಶುಗಳು, ಅವನ ಮುಂದೆ ಪಶುಗಳು. ಯಾಕೆ ಅಂದರೆ ಐತ್ರೇಯದಲ್ಲಿ ಒಂದು ಮಾತು ಬರುತ್ತೆ, ನಾವು ಪಶುಗಳನ್ನು ಏನು ಮಾಡ್ತೇವೆ? ಕಟ್ಟಿ ಹಾಕ್ತೇವೆ ಹಟ್ಟಿಯಲ್ಲಿ. ಹಾಗೆಯೇ ಬಹಳ ಅದ್ಭುತ ಮಾತು ಅನ್ನತಕ್ಕಂಥ, ನಾಮ ಅನ್ನತಕ್ಕಂಥ ಹಗ್ಗದಿಂದ ಈ ಪಶುಗಳನ್ನು ಕಟ್ಟಿ ಹಾಕಿದ್ದಾನೆ ಭಗವಂತ. ಯಾಕೆ ನಮಗೆ ಎಲ್ಲ ಒಂದು ಶಬ್ದದ ಬಂಧನ ಇದೆ. ನಮಗೆ ಒಂದು ಹೆಸರು, ಯಾವೊಂದು ದಿವಸ ಹೆಸರಿಟ್ಟರು ಅಪ್ಪ ಅಮ್ಮ,
ಅದೊಂದು ಬಂಧನ ನಮಗೆ. ಆ ಮಾತು ಅನ್ನುವ ಶಬ್ದಗಳು ನಾಮನಾ ದಾಮನ ವಾಚಾ ತಂತ್ಯ ವಾಗ್ದೇವತೆ ವೇದ ಅಂತಕ್ಕಂಥದ್ದು ಒಂದು ಕಂಬ. ಆ ಕಂಬದಲ್ಲಿ ಒಬ್ಬ ಇಂಡಿವಿಜುವಲ್ ನಾಮಗಳು ಶಬ್ದಗಳು ಮಾತುಗಳು ಅಂತಕ್ಕಂಥ ಹೌದಲ್ಲ. ಮತ್ತು ನಮ್ಮನ್ನು ಮಾತಿನಿಂದ ಕಟ್ಟಿ ಹಾಕಿಬಿಟ್ಟಿದ್ದಾನೆ. ಮಾತು ಬೇರೆ ಪ್ರಾಣಿಗಳಿಗೆ ಕೊಟ್ಟಿಲ್ಲ, ನಮಗೆ ಮಾತು ಕೊಟ್ಟು ಕಟ್ಟಿ ಹಾಕಿದ್ದು ನಮ್ಮನ್ನೇ. ಹಾಗಾಗಿ ಮಾತಿನ ಹಗ್ಗದಲ್ಲಿ ಕಟ್ಟಿ ಹಾಕಲ್ಪಟ್ಟ ಪಶುಗಳು ನಾವು ಅಂತ. ಅವು ಒಂದೊಂದು ಚಿಂತನೆಯಲ್ಲಿ ಅವರು ಎಲ್ಲಿಂದ ಎಲ್ಲಿ ಕೊಂಡು ಹೋಗ್ತಾರೆ ನೋಡಿ. ಮಾತು ಅನ್ನುವುದು ಒಂದು ಬೇಲಿ, ಒಂದು ಬಂಧನ. ಅದನ್ನು ಕಟ್ಟಿ ಹಾಕಿದ. ನೀವು ಮಾತಿನ ಮೂಲಕವೇ ನಿನ್ನ ಬದುಕು. ಮಾತಿಲ್ಲದೆ ಇದ್ದರೆ ಬದುಕೇ ಇಲ್ಲ. ಅದನ್ನು ವಾಗಾಹ್ವಯಂ ಜ್ಯೋತಿ ಅಂತ, ಅದು ಒಂದು ಬದುಕು ಬೆಳಕು ಅಂತ ಹೇಳಿದರು. ಎಲ್ಲ ಭಾಷಾಶಾಸ್ತ್ರಜ್ಞರು ವಿದ್ವಾಂಸರು ಹೇಳಿದರು ಮಾತು ಅನ್ನತಕ್ಕಂಥದ್ದು ಒಂದು ಬೆಳಕು ಅಂತ. ಇದು ಶಬ್ದಾಹ್ವಯಂ ಜ್ಯೋತಿ ಆ ಸಂಸಾರವನ್ನು ದೀಪ್ಯತೆ. ಈ ಶಬ್ದ ಭಾಷೆ ಅನ್ನತಕ್ಕಂಥ ಬೆಳಕು ಇಲ್ಲ ಅಂತ ಆದರೆ ಇಡೀ ಬದುಕು ಕಗ್ಗತ್ತಲೆಯ ಕಂತೆಯಾಗಿಬಿಡುತ್ತೆ ಅಂತ ಹೇಳಿದರೆ ವೇದ ಹೇಳುತ್ತೆ ಅಲ್ಲಪ್ಪ ಅದು ಬಂಧನ. ಮಾತಿನ ಬಲೆಯಲ್ಲಿ ಕಟ್ಟಿ ಹಾಕಿದ ಭಗವಂತ ನಿಮ್ಮನ್ನು, ನೀವು ಆ ಮಾತಿನ ಮೋಡಿಯಲ್ಲಿ ಮರಳಾಗಿ ಭಗವಂತನನ್ನೇ ಮರೆತೀರಿ ಅಂತ. ಶಬ್ದಾಹ್ವಯಂ ಜ್ಯೋತಿ, ಅದಕ್ಕೆ ಪಶುಪತಿ ಅಂತ ಭಗವಂತನನ್ನು ಕರೀತಾರೆ. ಯಾಕೆಂದರೆ ನಾವು ಎಲ್ಲರೂ ಪಶುಗಳು. ಯಾವುದು ಬರೇ ಪಶುಪತಿ ಅಂದರೆ ದನಗಳಿಗೆ ಎತ್ತುಗಳಿಗೆ ಕೋಣಗಳಿಗೆ ಪತಿ ಅಂತ ಅರ್ಥ ಅಲ್ಲ. ಎಲ್ಲ ಜೀವಜಾತಕ್ಕೆ ಪತಿ. ಯಾಕೆಂದರೆ ಪಶು ಅಂದರೆ ಪಶಬಂಧನೆ ಅಂತ, ಕಟ್ಟಿ ಹಾಕಲ್ಪಟ್ಟವರು ಅಂತ. ನಾವು ಸಂಸಾರದಲ್ಲಿ ಕಟ್ಟಿ ಹಾಕಿ ಬಂಧನಕ್ಕೊಳಗಾದವರು ನಾವು ಪಶುಗಳು. ಆ ಬಂಧನದಿಂದ ಬಿಡಿಸಬೇಕಾದವ ಪಶುಪತಿ. ಅದು ಹೇಳ್ತಾರೆ ಯತ್ಕಾಮಾಸ್ತೆ ಜುಹುಮಃ. ನಾವು ನಿನಗೆ ನಮ್ಮನ್ನು ಅರ್ಪಿಸಿಕೊಂಡು ನಿನ್ನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಾವ ಬಯಕೆಯನ್ನು ನಿನ್ನ ಮುಂದೆ ಇಟ್ಟು ನಾವು ಹೋಮ ಮಾಡಿದೆವೋ ತನ್ನೋ ಅಸ್ತು, ಅದು ನಮಗೆ ಸಿಗಬೇಕು. ನಾವು ಏನನ್ನು ಬಯಸಿದೆವೋ ಅದು ನಮ್ಮದಾಗಲಿ. ಅವರು ಏನು ಬಯಸಿದ್ದು? ಅವರು ಯಾವುದು ಇದನ್ನು ಬಯಸಲೇ ಇಲ್ಲ. ಅವರು ಅಧ್ಯಾತ್ಮದ ಜ್ಞಾನ ಕೊಡು, ಜ್ಞಾನದ ಮೂಲಕ ಭಕ್ತಿ ಕೊಡು, ಭಕ್ತಿ ಮೂಲಕ ನಿನ್ನನ್ನೇ ಕೊಡು ಅಂತ ಕೇಳಿದರು. ಅದನ್ನೇ ಹೇಳೋದವರು. ನಮಗೆ ಜ್ಞಾನ, ನಾವು ಏನನ್ನು ಬಯಸಿದೆವೋ ಅದು ನಮಗೆ ಸಿಗುವಂತಾಗಲಿ. ನಿನ್ನತ್ತ ಅಷ್ಟೇ ಕೇಳೋದು ನಾವು. ಯತ್ಕಾಮಾಹ ತೇಜುಹುಮಃ. ನಾವು ನಿನ್ನನ್ನು ಪೂಜಿಸಿದ್ದು ಯಾಕೆ? ಯಾವ ಬಯಕೆಯನ್ನು ಇಟ್ಟುಕೊಂಡು ಪೂಜಿಸಿದೆವೋ ಅದನ್ನು ನಮಗೆ ಕೊಡು. ಶಾಸ್ತ್ರದಲ್ಲಿ ಬಯಕೆಯನ್ನು ನಿಷೇಧಿಸಿದ್ದಾರೆ, ಬಯಸಬಾರದು ಅಂತ. ನೋಡಿ, ಅದಕ್ಕೊಂದು ಅಪವಾದ ಇದು. ಏನನ್ನೂ ಬಯಸಬಾರದು ಅಂತ ಹೇಳ್ತಾರಲ್ವ, ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ. ಏನನ್ನು ಬಯಸಬಾರದು ಅಂದರೆ ಜ್ಞಾನವನ್ನು ಬಯಸಬಾರ್ದ? ಅದಕ್ಕೆ ಇಲ್ಲಿ ಹೇಳೋದು, ಯಾವುದನ್ನು ಬಯಸಬಹುದೋ ಅದನ್ನು ನಾವು ಬಯಸಲೇಬೇಕು. ಕಾಮ ಅಂದರೆ ಕೆಟ್ಟದ್ದನ್ನು ಬಯಸಬಾರದು ಅಂತ ಅರ್ಥ. ಒಳ್ಳೆಯದು ಯಾವುದು ನಮಗೆ ಒಳ್ಳೆಯದು ಅದನ್ನು ಬಯಸಬಾರದು ಅಂತ ಅರ್ಥ ಅಲ್ಲ. ನಾನು ಹಿಂದೆ ಒಂದು ಕಥೆ ಹೇಳಿದ್ದೆ, ಪಾಂಡವರ ಸಭೆಯಲ್ಲಿ ನಡೆದ ಕಥೆ. ಧರ್ಮ, ಅರ್ಥ, ಕಾಮ ಈ ಮೂರರಲ್ಲಿ ಯಾವುದು ಶ್ರೇಷ್ಠ ಅಂತ ಒಂದು ಚರ್ಚೆ. ಪಟ್ಟಾಭಿಷೇಕ ಎಲ್ಲ ಆದಮೇಲೆ ಸಭೆಯಲ್ಲಿ ಕೂತ್ಕೊಂಡು ಆರಾಮವಾಗಿ ಚರ್ಚೆ. ಯಾರ್ಯಾರು ಯಾವ್ಯಾವ ಸಬ್ಜೆಕ್ಟ್ನಲ್ಲಿ MA ಮಾಡಿದ್ದಾರೋ ಅವರವರಿಗೆ ಅದು ಶ್ರೇಷ್ಠ. ಇನ್ನು ಎಕನಾಮಿಕ್ಸ್ MA ಮಾಡೋದು ಅಂತ ಕೇಳಿದ್ರೆ ಅರ್ಥವೇ ಶ್ರೇಷ್ಠ ಸ್ವಾಮಿ ಅಂತಾರೆ ಅವರು. ಯಾಕಂದರೆ ಅವ್ರ ಸಬ್ಜೆಕ್ಟ್ ಅದು. ಹಾಗೆ ಅಲ್ಲಿ ಧರ್ಮರಾಜ ಧರ್ಮಶಾಸ್ತ್ರ MA ಮಾಡಿದವ. ಅವನು ಹೇಳ್ತಾನೆ ಧರ್ಮವೇ ಶ್ರೇಷ್ಠ. ಧರ್ಮ ಅನ್ನೋದು ಒಂದು ಪಂಚಾಂಗ. ಆ ಪಂಚಾಂಗ ಇಲ್ಲದೇ ಇದ್ದರೆ ಜೀವನದಲ್ಲಿ ಬದುಕು ವ್ಯರ್ಥ, ಅನರ್ಥ ಆಗಿಬಿಡುತ್ತೆ ಅಂತಾನೆ ಧರ್ಮರಾಜ. ಉಳಿದವರ ಅಭಿಪ್ರಾಯ ಹೇಳ್ರಪ್ಪ ಅಂತಾರೆ. ಆವಾಗ ಇವನು ಎಕನಾಮಿಕ್ಸ್ MA ಮಾಡಿದವ ಹೇಳ್ತಾನೆ ಅರ್ಜುನ. ಅವನು ಎಕನಾಮಿಕ್ಸ್ MA ಮಾಡಿದವ. ಧರ್ಮ ಶ್ರೇಷ್ಠ ಅಲ್ಲ. ಧರ್ಮ ಮಾಡಬೇಕಾದ್ರೂ ದುಡ್ಡು ಬೇಕಲ್ಲ. ಇಲ್ಲದ್ರೆ ಧರ್ಮ ಕೊಡಿ ಸ್ವಾಮಿ ಅಂತ ಇನ್ನೊಬ್ಬರ ಕೈ ಮುಂದೆ ಮಾಡಬೇಕು. ಧರ್ಮ ಮಾಡಬೇಕಾದ್ರೂ ದುಡ್ಡು ಬೇಕು. ಆದ್ದರಿಂದ ಧರ್ಮಕ್ಕಿಂತ ಅರ್ಥ ಶ್ರೇಷ್ಠ ಅಂತಾನೆ. ಇದು ಮಹಾಭಾರತದಲ್ಲಿ ಬಂದ ಕಥೆ. ಅದು ಬಹಳ ರೋಚಕ. ಅದು ಅರ್ಥ ಇಲ್ಲದೆ ಧರ್ಮ ಮಾಡಲಿಕ್ಕೆ ಆಗುವುದಿಲ್ಲ. ಅಷ್ಟೇ ಅಲ್ಲ, ಯಸ್ಯಾರ್ಥ ಸಪಮಾನ್ ಲೋಕೆ ಯಸ್ಯಾರ್ಥ ಸಚ ಪಂಡಿತ ಹೇಳ್ತಾನೆ. ದುಡ್ಡು ಇಲ್ಲದೆ ಇದ್ದರೆ ಅವನು ಮನುಷ್ಯ ಅಂತ ಪರಿಗಣಿಸುವುದಿಲ್ಲ ಜನ. ಅವನೊಬ್ಬ ಮನುಷ್ಯ ಅಂತ ಆಗಬೇಕಾದ್ರೆ ದುಡ್ಡಿಲ್ಲದೆ ಇದ್ದರೆ ಮೂಸೋರೇ ಇಲ್ಲ ಅವನನ್ನು. ಎಷ್ಟು ದೊಡ್ಡ ಶಾಸ್ತ್ರ ಓದಿದರೂ ಅವನು ದುಡ್ಡಿಲ್ಲ ಅಂದರೆ ಅವನು ಮಾತಾಡಿಸೋರಿಲ್ಲ. ಯಸ್ಯ ಅರ್ಥ, ದುಡ್ಡಿದ್ದವನು ಪಂಡಿತ, ದುಡ್ಡಿದ್ದವ ಮನುಷ್ಯ. ಇದು ಲೋಕಸ್ಥಿತಿ. ಹಾಗಿರುವಾಗ ನಾವು ಮೊದಲು ದುಡ್ಡಿಗೆ ಮಣೆ ಹಾಕಬೇಕು, ಬೇರೆ ಏನು ಉಪಯೋಗ ಇಲ್ಲ ಅಂದ ಅರ್ಜುನ. ಅಷ್ಟೊತ್ತಿಗೆ ಭೀಮಸೇನ ನಿನ್ನ ಅಭಿಪ್ರಾಯ ಏನು? ಅವನು ಹೇಳಿದ ದುಡ್ಡು ಶ್ರೇಷ್ಠ ಅಂತ ಅರ್ಜುನ ಹೇಳಿದ.
ದುಡ್ಡು ಶ್ರೇಷ್ಠ ಅಂತ ಹೇಳಿದರೆ ದುಡ್ಡನ್ನು ಧರ್ಮ ಕಾರ್ಯಕ್ಕೆ ವಿನಿಯೋಗಿಸುವ ಇಚ್ಛೆ ಬೇಕಲ್ವ, ಇಲ್ಲದೇ ಕಟ್ಟಿಟ್ಟು ಪೂಜೆ ಮಾಡೋದಲ್ವ. ಅಂದರೆ ದುಡ್ಡು ಶ್ರೇಷ್ಠ ಅಲ್ಲ, ದುಡ್ಡನ್ನು ಒಳ್ಳೆಯ ಕೆಲಸಕ್ಕೆ ವಿನಿಯೋಗಿಸುವ ಕಾಮ ಶ್ರೇಷ್ಠ ಅಂತ. ಹಾಗಾಗಿ ಯಾವುದು ಶ್ರೇಷ್ಠ? ಧರ್ಮ ಅಲ್ಲ, ಅರ್ಥ ಅಲ್ಲ, ಕಾಮ ಶ್ರೇಷ್ಠ ಅಂತ ಹೇಳಿದವು. ಈ ಹಿಂದಿನವರ ಚಿಂತನೆ ಕ್ರಮ ನೋಡಿ. ಕಾಮ ಅಂದರೆ ಸೆಕ್ಸ್ ಅಲ್ಲ, ಡಿಸೈರ್. ನಮಗೆ ಅದನ್ನು ಒಳ್ಳೆಯದಕ್ಕೆ ವಿನಿಯೋಗಿಸ್ಬೇಕು. ಇಲ್ಲದೇ ದುಡ್ಡನ್ನು ಕ್ಲಬ್ಬಿನಲ್ಲಿ ಇಸ್ಪೇಟ್ ಆಡಿ ಕಳ್ಕೋಬಹುದು, ಬಾರಿಗೆ ಹೋಗಿ ದುಡ್ಡು ಕಳ್ಕೋಬಹುದು. ನಮ್ಮೂರಲ್ಲಿ ಮೊನ್ನೆ ಕೃಷ್ಣಾಷ್ಟಮಿಗೆ ಒಬ್ಬ ಒಳ್ಳೆಯ ಹುಡುಗ, ಅವನು ಮಸಾಜ್ ಮಾಡ್ತಾನೆ ಎಲ್ರಿಗೂ. ಒಳ್ಳೆಯ ಹುಡುಗ ಅವನು. ಅವನು ಅಷ್ಟಮಿ ದಿವಸ ವೇಷ ಹಾಕಿದ. ಅವನು ಮಸಾಜ್ ಮಾಡ್ತಾನೆ, ಎಲ್ರಿಗೂ ಬೇಕಾದ ಹುಡುಗ. ಪ್ರೀತಿಯಿಂದ ಎಲ್ಲರೂ 100-200 ರೂಪಾಯಿ ಕೊಟ್ಟರು. ಆವತ್ತು ಕಲೆಕ್ಷನ್ ಅವನಿಗೆ 12,000 ರೂಪಾಯಿ. ಅವನು ಮರುದಿವಸ ಬಂದು ನನ್ನ ಹತ್ರ ಹೇಳ್ತಾನೆ, ಗುರುಗಳೇ ನಿನ್ನೆ 12,000 ರೂಪಾಯಿ ಸಿಕ್ಕಿತ್ತು, ಪೂರ ಕುಡಿದು ಬಿಟ್ಟೆ. ಏನು ಉಪಯೋಗ? 12,000 ರೂಪಾಯಿ ಸಿಕ್ಕಿದರೆ ಅಷ್ಟನ್ನು ಅವತ್ತೇ ಕುಡಿದು ಬಂದಿದ್ದಾರೆ ಕೃಷ್ಣನ ಹೆಸರಿನಲ್ಲಿ. ಕೃಷ್ಣ ನೀನು ಕೊಟ್ಟು ನಿನಗೆ ಅರ್ಪಿತ ಅಂತ ಬಾರಿ ಕೊಟ್ಟು ಬಂದ. ಇದು ಕಷ್ಟ. ಅದರಿಂದ ದುಡ್ಡು ಇರುವುದು ಮುಖ್ಯ ಅಲ್ಲ. ದುಡ್ಡನ್ನು ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡದೆ ಪೆಟ್ಟಿಗೆಯಲ್ಲಿಟ್ಟು ಪೂಜೆ ಮಾಡ್ಬೋದು, ಅಥವಾ ಬೇಡವಾದಕ್ಕೆ ವಿನಿಯೋಗ ಮಾಡ್ಬೋದು, ವೇಶ್ಯಾವಾಟಿಕೆಗೆ ಹೋಗ್ಬೋದು, ಕುಡಿದು ಹಾಳು ಏನು ಮಾಡ್ಬೋದು. ಅದರಿಂದ ದುಡ್ಡು ಮುಖ್ಯ ಅಲ್ಲ. ದುಡ್ಡನ್ನು ಒಳ್ಳೆಯದಕ್ಕೆ ವಿನಿಯೋಗಿಸುವ ಕಾಮನೆ, ಡಿಸೈರ್, ಕಾಮ ಮುಖ್ಯ ಅಂದ ಭೀಮ. ನಮ್ಮಲ್ಲಿ ಒಂದು ಕಥೆ ಉಂಟಲ್ಲ, ಎಲ್ರಿಗೂ ಒಳಗಿಂದೊಳಗೆ ಕಾಮ ಮುಖ್ಯ ಅಂತ ಹೇಳ್ತಾರೆ, ಆದರೆ ಒಪ್ಕೊಳ್ಳೋದಿಲ್ಲ ಪಾಪ. ಎಂಥದೇ ಕಾಮ ಮುಖ್ಯ, ಅದು ಕೂಡಲೇ ಮುಖ ಸಿಂಡರಿಸಿ ಆಯ್ತು, ಅದೇ ಮಡಿವಂತಿಕೆ, ಛೆ ಅದು ಕಾಮ ಮುಖ್ಯ ಅಂತ ಹೇಳಬಾರ್ದಪ್ಪ. ಎಲ್ರಿಗೂ ಬೇಕು, ಆದರೆ ಅದನ್ನು ಪಬ್ಲಿಕನ್ನು ಒಪ್ಪಿಕೊಳ್ಳಿಕ್ಕೆ ಯಾರೂ ತಯಾರಿಲ್ಲ. ಕಾಮ ಮುಖ್ಯ ಅಂದರೆ ಏನಪ್ಪ ಇದು, ಅಸಹ್ಯ ಅಂತಾಯಿತು. ಕೃಷ್ಣನ ಹತ್ರ ಕೇಳುವ ಅಂತಾಯಿತು. ಕೃಷ್ಣನ ಕೇಳಿದ ಹಾಗೆ ಮಾಡೋಣ. ಕೃಷ್ಣ ಹತ್ರ ಹೋಗಿ ಕೇಳಿದರು. ಕೃಷ್ಣ ಹೇಳಿದ, ಭೀಮ ಹೇಳಿದ್ದು ಖರೆ. ಇವನು ಮತ್ತು 16,108 ಜನ ಮದುವೆ ಮಾಡಿಕೊಂಡು ಕಾಮ ಮುಖ್ಯ ಅಲ್ಲದೆ ಇನ್ನೇನು ಹೇಳ್ತಾನೆ ಇವ. ಕೃಷ್ಣ ಹೇಳಿದ, ಭೀಮ ಹೇಳಿದ್ದು ನಿಜ. ಕಾಮನೆ ಇಲ್ಲದೆ ಬದುಕೇ ಇಲ್ಲ. ನೀವು ಯಾವ ಕಾಮನೆ ಇಲ್ಲ ಅಂದರೆ ನೀವು ಬದುಕಿಲ್ಲ ಅಂತ ಅರ್ಥ. ಬದುಕ್ತಾ ಇದ್ದರೆ ಒಂದು ಡಿಸೈರ್ ಇದ್ದೇ ಇರುತ್ತೆ. ಅದನ್ನು ಕಾಮವನ್ನು ಬಿಡ್ಲಿಕ್ಕೆ ಬರೋಲ್ಲ. ಮತ್ತೇನು ಅಂದರೆ ಕೆಟ್ಟ ಕಾಮನೆಯನ್ನು ಬಿಡಬೇಕು ಅಷ್ಟೇ, ಒಳ್ಳೆಯ ಕಾಮನೆಯನ್ನು ಬಿಡ್ಲಿಕ್ಕೆ ಬರೋಲ್ಲ. ಒಳ್ಳೆಯ ಕಾಮನೆ ಬೇಕು. ಯಾಕೆ ಬಿಡಬೇಕು? ನಾವು ಓದಬೇಕು, ನಾವು ಜ್ಞಾನಿಗಳಾಗಬೇಕು, ನಾವು ಪ್ರಾಮಾಣಿಕವಾಗಿ ಬದುಕಬೇಕು. ಇದೆಲ್ಲ ಕಾಮನೆಗಳಲ್ವಾ? ಇದೆಲ್ಲ ಬೇಕಬೇಡುವ? ಬೇಕು. ಅದು ಹೇಳ್ತಾನೆ, ಬಯಕೆ ಬೇಕಪ್ಪ. ಬಯಕೆ ಇಲ್ಲದೆ ಬದುಕೇ ಇಲ್ಲ. ಅದನ್ನು ಭೀಮ ಹೇಳಿದ್ದು ಕರೆಕ್ಟು. ಅಲ್ಲಿ ಬಿಡೋದಿಲ್ಲ ಅವರು. ಎಲ್ಲ ಭಾರಿ ಚರ್ಚೆ ನಡೀತದೆ. ಹಾಗಲ್ಲ, ಬಯಕೆ ಇಲ್ಲದೆ ಬದುಕೇ ಇಲ್ಲ ಅಂದರೆ ಏನು? ಏನನ್ನು ಬಯಸದೆ ಕಾಡಿಗೆ ಹೋಗಿ ತಪಸ್ಸು ಮಾಡುವರಿಲ್ವ? ಯಾವುದು ಸಂಸಾರ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ ಅಂತ ಕಾಡಿಗೆ ಹೋಗಿ ತಪಸ್ಸು ಮಾಡೋದಿಲ್ವ? ಅದು ಬಯಕೆ ಇಲ್ಲದೆ ಕೃಷ್ಣ ಹೇಳ್ತಾನೆ, ಹಾಂ ಅವರು ಏನು ಬೇಡ ಅಂದರೆ ಹೆಂಡತಿ ಮಕ್ಕಳು ಬೇಡ ಅಂತ ಹೋದವರು ಕಾಡಿಗೆ ಹೋದ್ದು ಯಾಕೆ? ಮತ್ತೆ ಏನೂ ಬೇಡ ಅದಲ್ಲ, ಕಾಡು ಬೇಡ ಅಂತ ಕೂತ್ಕೊಳ್ಬೇಕಿತ್ತು. ಕಾಡಿಗೆ ಯಾಕೆ ಹೋದ್ದು? ಅಲ್ಲ, ದೇವರನ್ನು ಹಾಗಾದ್ರೆ ದೇವರು ಬೇಕು ಅಂತಾಯ್ತಲ್ಲ. ಅವನಿಗೇನು ಬೇಡ ಅಂತ ಹೋದ್ದಲ್ಲ, ಹೆಂಡತಿ ಮಕ್ಕಳು ಬೇಡ, ಅದು ದೇವರು ಬೇಕು ಅಂತ, ಏನೋ ಒಂದು ಬೇಕು ಅಂತಲೇ ಹೋದಲ್ವ. ಹಾಗಾಗಿ ಬಿಟ್ಟದ್ದಿಲ್ಲ, ಅವನು ಏನೂ ಬಿಡಲಿಲ್ಲ ಅವನು. ಅಲ್ಲಪ್ಪ, ಒಂದು ಆರ್ಗ್ಯುಮೆಂಟ್ ಸೇಕ್ ಒಬ್ಬ ಮನುಷ್ಯ ಇದ್ದಾನೆ ಅಂತ ಏನು, ನಾನು ಜಗತ್ತಿನಲ್ಲಿ ಏನನ್ನೂ ಬಯಸುವುದಿಲ್ಲ ಅಂತ ಸಂಕಲ್ಪ ಮಾಡಿ ಕೂತಿದ್ದಾನೆ. ಅವನು ದೇವರನ್ನು ಬಯಸುವುದಿಲ್ಲ, ಏನನ್ನು ಬಯಸುವುದಿಲ್ಲ. ಅಲ್ಲಿ ಆದರೂ ನಿಮ್ಮ ನಿಯಮ ಬಯಕೆ ಇಲ್ಲದೆ ಬದುಕಿಲ್ಲ ಅನ್ನೋ ನಿಯಮ ಹೋಯ್ತಲ್ವ ಅಂದರೆ ಕೃಷ್ಣ ಹೇಳ್ತಾನೆ, ಕಾಮ ಗೆದ್ದಿತು. ಯಾಕೆ? ಏನನ್ನೂ ಬಯಸದವನಿಗೆ ಏನನ್ನೂ ಬಯಸಬಾರದು ಅನ್ನೋ ಬಯಕೆ ಪಚಿತಿ ಆಯ್ತಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಬಯಸದೆ ಬದುಕುವುದು ಅಂತನ್ನೋದು ಸಾಧ್ಯವೇ ಇಲ್ಲ. ಬಯಕೆ ಬೇಕು, ಆದರೆ ಒಳ್ಳೆಯದನ್ನು ಬಯಸಬೇಕು. ಅದು ಯತ್ಕಾಮಾಹ ತೇಜುಹುಮಃ. ನಿನ್ನನ್ನು ನಾವು ಯಾವ ಒಂದು ಬಯಕೆಯಿಂದ ಆರಾಧಿಸಿದೆವೋ ಅದು ನಮಗೆ ಬೇಕು. ನಾವು ಬಯಸಿದ್ದು ನಿನ್ನ ಜ್ಞಾನ, ನಿನ್ನ ಭಕ್ತಿ, ವೈರಾಗ್ಯ, ಅದು ಬೇಕು. ತನ್ನೋ ಅಸ್ತು. ಏನಪ್ಪ ಸ್ಪಷ್ಟ ಹೇಳು, ನೀನು ಏನು ಬಯಸಿದ್ದು? ನಮ್ಮದು ವಯಂ ಸ್ಯಾಮ ಪತಯೋ ರೈಣಾಂ. ನಾವು ಶ್ರೀಮಂತರಾಗಬೇಕು. ಏನೊಂದು ಗೊತ್ತಾಯ್ತು, ರೈಣಾಂ ಪತಯ. ನಾವು ದುಡ್ಡಿನ ಒಡೆಯರಾಗಬೇಕು, ಶ್ರೀಮಂತರಾಗಬೇಕು. ಕೈ ತುಂಬ ದುಡ್ಡು ಅಂದರೆ ಯಾವುದು? ವಿತ್ತಂ ವಿದ್ಯಾ ಧನಾತ್ಮಕಂ. ನಾವು ರೈಣಾಂ ಪತಯ. ರೈ ಅಂದರೆ ಭಾರತಿ, ಭಾರತಿ ಅಂದರೆ ವಿದ್ಯಾದೇವತೆ. ನಾವು ಜ್ಞಾನದ ಒಡೆಯರಾಗಬೇಕು. ನಾವು ಬಯಸುವುದು ಅದನ್ನು, ಇನ್ನೇನನ್ನು ಬಯಸುವುದು. ವಯಂ ಸ್ಯಾಮ ಪತಯ ರೈಣಾಂ. ಸಂಪತ್ತಿನ ಒಡೆಯರು ಅಂದರೆ ಹೊರಗಿನ ಸಂಪತ್ತಲ್ಲ. ಯಾಕೆಂದರೆ ನಮಗೆ ಕರಗದ ಸಂಪತ್ತು ಬೇಕು.
ಅದು ಕರಗದಲ್ಲಿ ಸಿಗೋಲ್ಲ. ಕರಗ ತಲೆಯಲ್ಲಿ ಹೊತ್ತುಕೊಂಡು ಕೂಡಲೇ ಸಂಪತ್ತು ಬರೋಲ್ಲ. ಎಂದೂ ಕರಗದ ಸಂಪತ್ತು ಬೇಕು. ಇದು ಕಿಸೆಯಲ್ಲಿ ಇದ್ದದ್ದು ಕರಗ್ತಾ ಇರ್ತದಲ್ವ. ನಾವು ಅಂಗಡಿ ಹೋದ ಕೂಡಲೇ ಒಂದಿಷ್ಟು ಕರಗುತ್ತೆ, ಇನ್ನೊಂದು ಕಡೆ ಬಸ್ಸಿಗೆ ಹತ್ತಿರ ಅಲ್ಲಿ ಎಲ್ಲಿ ಹೋದರೆ ಅಲ್ಲಿ ಕರಗ್ತಾನೇ ಇರೋದು, ಕಿಸೆಯಲ್ಲಿರೋದು. ನಮಗೆ ಹಾಗೆ ಖಾಲಿಯಾಗುವ ಸಂಪತ್ತು ಬೇಡ. ಖಾಲಿ ಆಗೋದಿಲ್ಲ, ಮತ್ತಷ್ಟು ಎಕ್ಯುಮುಲೇಟ್ ಆಗುವ ಸಂಪತ್ತು ಬೇಕು. ಅಂದರೆ ಇನ್ನೊಬ್ಬರಿಗೆ ಕೊಟ್ಟಷ್ಟು ಹೆಚ್ಚು ಬೇಕು, ಅಂಥ ಸಂಪತ್ತು. ಇದು ನೋಡಿ ತಮಾಷೆ. ನಾವು ದುಡ್ಡಾದ ಇನ್ನೊಬ್ಬರಿಗೆ ಕೊಟ್ಟಷ್ಟು ನಮಗೆ ಸೇಲ್ ಕಮ್ಮಿ ಆಗೋದು, ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಟ್ಟಷ್ಟು ನಮ್ಮಲ್ಲಿ ಜಾಸ್ತಿ ಆಗೋದು. ಸೊ ಇನ್ನೊಬ್ಬರಿಗೆ ಕೊಟ್ಟಷ್ಟು ಹೆಚ್ಚಾಗುವ ಸಂಪತ್ತು ಬೇಕು ನಮಗೆ, ಖಾಲಿಯಾಗುವ ಸಂಪತ್ತು ಬೇಡ. ಅದು ರಯಿ ಅಂದರೆ ನಿಜವಾಗಿ ಭಾರತೀಯ ತತ್ವ. ಅದು ಭಾರತೀಯ ಅಂದರೆ ವೇದಮಾನಿನಿ ಅವಳು. ಅದರಿಂದ ನಮಗೆ ಆ ಜ್ಞಾನದ ಸಂಪತ್ತು ಬೇಕು. ಅದು ಕರಗೋಲ್ಲ, ಅದು ಖಾಲಿ ಆಗೋಲ್ಲ, ಹೆಚ್ಚಾಗ್ತಾ ಇರ್ತದೆ. ನೀವು ಎಷ್ಟು ಬೇಕಾದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿ, ಎಷ್ಟು ಕೊಟ್ಟರೂ ಹೆಚ್ಚುತ್ತಾ ಇರುತ್ತೆ. ಅದು ಒಂದು, ಕೊಟ್ಟಷ್ಟು ಹೆಚ್ಚಾಗುತ್ತೆ. ಇನ್ನೊಂದು ಗುಣ ಇದೆ ಅದರಲ್ಲಿ. ಏನು ಅಂದರೆ, ಇವಾಗ ನಾವು ಈ ಜನ್ಮದಲ್ಲಿ ದುಡ್ಡು ಮಾಡಿದೆವು, ಎಷ್ಟೋ ಆಯಿತು, ಮಿಲಿಯಾಂತರ ರೂಪಾಯಿ ಮಾಡಿದೆವು, ಬ್ಯಾಂಕಿನಲ್ಲಿ ಇಟ್ಟೆವು, ಒಂದು ದಿವಸ ಸಾಯ್ತೇವೆ. ಆಮೇಲೆ ಆ ದುಡ್ಡು ಅಲ್ಲೇ ಇದೆ. ಅದು ಬೇರೆ ಮಕ್ಕಳು ಕ್ಲೈಮ್ ಮಾಡ್ತಾರೆ. ಬಟ್ ಇವನು ಮತ್ತೆ ಹುಟ್ಟಿದವನಿಗೆ ಅವನು ದುಡ್ಡಿನ ಆಸೆ ಹೋಗಲೇ ಇಲ್ಲ. ಅವನಿಗೆ ಸಾಯುವಾಗಲೂ ದುಡ್ಡು ಅಂತ ಸತ್ತ. ಹಾಗಾಗಿ ದುಡ್ಡಿನದ್ದೇ ನೆನಪು ಹುಟ್ಟಿದಾಗಲೂ ಅವನಿಗೆ, ನಾನು ಆ ಬ್ಯಾಂಕಿನಲ್ಲಿ ದುಡ್ಡು ಇಟ್ಟಿದ್ದೇನೆ. ಹೋಗಿ ಬ್ಯಾಂಕಿನ ಮ್ಯಾನೇಜರ್ ಹತ್ರ ಹೇಳಿದ್ರೆ ಕೊಡ್ತಾರಾ? ಹೋದ ಜನ್ಮದಲ್ಲಿ ನಾನೇ ಇಟ್ಟೋದು ಸ್ವಾಮಿ ಅಂದರೆ ಏನು ಹುಚ್ಚ ಬಂದಿದ್ದಾನೆ ಅಂತ ಅರೆಸ್ಟ್ ಮಾಡಿಸ್ತಾರೆ ಅಷ್ಟೇ. ಅದು ಜ್ಞಾನ ಹಾಗಲ್ಲ, ಹೋದ ಜನ್ಮದ್ದೇ ಈ ಜನ್ಮಕ್ಕೆ ಬರೋದು. ಸೊ ಇನ್ನೊಂದು ಜನ್ಮದಲ್ಲಿಯೂ ಕ್ಯಾಶ್ ಮಾಡಬಹುದಾದ ಸಂಪತ್ತು, ಕೊಟ್ಟಷ್ಟು ಕರಗದ ಸಂಪತ್ತು. ಇನ್ನೊಂದು ತಮಾಷೆ ಇದೆ ನೋಡಿ. ನಾನು ಏನೋ ನನಗೆ ತಿಳಿದದ್ದು ನಿಮಗೆ ಹೇಳಿದೆ. ಆಗ ನನಗೊಂದಿಷ್ಟು ಪುಣ್ಯ ಬಂತು. ಯಾಕೆಂದರೆ ಜ್ಞಾನವನ್ನು ಕೊಟ್ಟ ಪುಣ್ಯ. ನನ್ನಲ್ಲಿ ಇದನ್ನು ನಾನು ಹಂಚಿದೆ ಅಲ್ಲ, ಸೋಷಿಯಲಿಸಮ್ ಇದು, ಹಂಚಿ ತಿನ್ನಬೇಕು ಅಂತ ನಾನು ನಿಮಗೆ ಹಂಚಿದೆ. ನನಗೊಂದು ಪುಣ್ಯ ಬಂತು. ನೀವು ಅದನ್ನು ನಿಮ್ಮ ಮನೆಗೆ ಹೋಗಿ ಮಕ್ಕಳಿಗೋ ನಿಮ್ಮ ಸ್ನೇಹಿತರಿಗೋ ಹಂಚಿದಿರಿ, ಆಗ ನಿಮಗೆ ಪುಣ್ಯ ಬಂತು. ನೀವು ನನ್ನನ್ನು ಕೇಳಿ ಹಂಚಿದ್ರಿಂದ ನೀವು ಹಂಚಿದ ಪುಣ್ಯ ನನಗೂ ಬಂತು. ಅಂದರೆ ತಲೆಮಾರಿಗೆ ಈ ಪುಣ್ಯ. ಯಾವುದೋ ಇನ್ನು 10 ತಲೆಮಾರಿನ ನಂತರ ಯಾರೋ ಒಬ್ಬ ಹೇಳಿದರೆ ಅದು ಮೂಲತಃ ಹೇಳಿದ ನನಗೆ ಅದರ ಪುಣ್ಯ ಬರುತ್ತೆ. ಅಂದರೆ ಇದು ಕರಗದ್ದಲ್ಲ, ಎಕ್ಯುಮಿಲೇಟ್ ಆಗೋದು. ಎಷ್ಟು ಎಕ್ಯುಮಿಲೇಟ್ ಆಯ್ತಿದ್ರೆ ಇನ್ನು ಯಾವುದಲ್ಲಿಯೂ ಇಷ್ಟು ಸಂಗ್ರಹ ಮಾಡಲಿಕ್ಕೆ ಆಗುವುದಿಲ್ಲ. ಅಂಥ ಅಂಥ ಸಂಪತ್ತು ವಯಂ ಸ್ಯಾಮ ಪತಯೋ ನಾವು ನಮಗೆ ಅಂಥ ಜ್ಞಾನ ಸಂಪತ್ತು ಬೇಕು, ಅದನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಇವತ್ತಿಗೆ ಈ ಮಂತ್ರದ ಚಿಂತನೆಯನ್ನು ಮುಗಿಸೋಣ. ಇನ್ನೂ ಒಳ್ಳೆಯ ಮಂತ್ರ ಇದೆ ಮುಂದೆ, ಇನ್ನೊಂದು 3-4 ಮಂತ್ರ ಇದೆ. ತ್ರಿಯಂಬಕ ಮಂತ್ರ ನಾಳೆ ಬರುತ್ತೆ. ಅದು ಮೃತ್ಯು ಪರಿಹಾರಕ ಮಂತ್ರಗಳಲ್ಲೇ ಸರ್ವಶ್ರೇಷ್ಠವಾದ ಮಂತ್ರ. ತ್ರಿಯಂಬಕಂ ಯಜಾಮಹೆ, ಆ ಮಂತ್ರವನ್ನು ನಾವು ನಾಳೆ ನೋಡ್ತೇವೆ. ನಾಳೆ ಕೊನೆಯ ದಿವಸ ಈ ಮಾಲಿಕೆಯಲ್ಲಿ. ನಾಳೆ ತ್ರಿಯಂಬಕ ಮಂತ್ರದ ಜೊತೆಗೆ ನಾವು ಈ ಬಾರಿಯ ನಾರಾಯಣ ಉಪನಿಷತ್ತಿನ ಚಿಂತನವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಸೇರಿದಾಗ ಅದನ್ನು ನೋಡೋಣ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.